ಎಲ್ಲರಿಗೂ ನಮಸ್ಕಾರ. ನಾನು ರಂಗನಾಥ್. ಈ ದಿನ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಶನವನ್ನು ಮಾಡ್ತೀವಿ ಅನ್ನೋದನ್ನು ನಮ್ಮ ದೀರ್ಘಕಾಲದ ಪತ್ರಿಕೋದ್ಯಮ ಅಥವಾ ಅವರ ದೀರ್ಘಕಾಲದ ರಾಜಕಾರಣದಲ್ಲಿ ನಿರೀಕ್ಷೆ ಇರಲಿಲ್ಲ ಅನ್ಸತ್ತೆ ನಮಗೆ. ನನ್ನ ಪತ್ರಿಕೋದ್ಯಮದಲ್ಲೂ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಅವರ ರಾಜಕಾರಣದಲ್ಲೂ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ನಾನು ಪರಿಭಾವಿಸ್ತೀನಿ. ಕರ್ನಾಟಕ ರಾಜ್ಯ ಕಂಡಂತಹ ಅತ್ಯಂತ ಸರಳ ಅಥವಾ ನಿಷ್ಠುರವಾದಿಯಾಗಿ ತನ್ನ ದಾರಿಯಲ್ಲಿ ತಾನು ಸಾಗಿದಂತಹ ವ್ಯಕ್ತಿ, ಸಾಮಾನ್ಯವಾಗಿ ಮನುಷ್ಯರೆಲ್ಲರ ಬಯಕೆ ಏನಪ್ಪ ಅಂದರೆ, ನಮ್ಮ ವೃತ್ತಿಗಳು ಮತ್ತು ಉದ್ಯೋಗಗಳು ಅಂತಿಮ ಹಂತವನ್ನು ಸಾಕು ಅಂತ ನಿಲ್ಲಿಸುವ ಹಂತ ಬಂದಾಗ ವಿ ವಾಂಟ್ ಟು ಎಕ್ಸಿಟ್ ಇನ್ ಎ ವೆರಿ ರಾಯಲ್ ವೇ ಸೊ ದಟ್ ಇಟ್ ಇಸ್ ಮೆಮೊರಬಲ್ ಅಂತ. ಅದೇ ಹಂತದಲ್ಲಿರುವ ವ್ಯಕ್ತಿ ಆ ಹಂತಕ್ಕೆ ಬಂದಾಗ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಡಿಫೆಂಡ್ ಮೈ ಸೆಲ್ಫ್ ಅಂತಂದರೆ ಇಟ್ಸ್ ಅ ಟಫ್ ಜಾಬ್, ಬೋತ್ ಮೆಂಟಲಿ ಆರ್ ಅದರ್ವೈಸ್, ಬಿಕಾಸ್ ಇಟ್ಸ್ ಎ ಪನಿಷ್ಮೆಂಟ್ ಒಂಥರ. ಕರ್ನಾಟಕ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು ಕಳೆದ 2-3 ತಿಂಗಳಿನಿಂದ ಅಥವಾ 1.5-2 ತಿಂಗಳಿನಿಂದ ಹಿ ಈಸ್ ಅಂಡರ್ ಅಟ್ಯಾಕ್ ಫ್ರಮ್ ವೇರಿಯಸ್ ಸೈಡ್ಸ್. ಆಬ್ವಿಯಸ್ಲಿ ಅಪೋಸಿಷನ್ ಪಾರ್ಟಿ ಆರ್ ಸಮ್ ಅದರ್ ಇಂಟ್ರೆಸ್ಟೆಡ್ ಪೀಪಲ್, could be from inside the party, nobody knows ಏನು ಅಂತ. ಬಟ್ ಈ ಎಲ್ಲದಕ್ಕೂ ಕಾರಣ ಒಂದೇ, ತಾನು ಇಲ್ಲಿಯವರೆಗೆ ಅತ್ಯಂತ ಕಟ್ಟುನಿಟ್ಟಾಗಿ ಕಾಪಾಡಿಕೊಂಡು ಬಂದಿದ್ದ ಒಂದನ್ನು ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಅಟ್ಯಾಕಿಂಗ್, ವಿಚ್ ಈಸ್ ಯು ಹ್ಯಾವ್ ಮೇಡ್ ಪ್ರಾಪರ್ಟಿ, ಯು ಹ್ಯಾವ್ ಅಮಾಸ್ಡ್ ವೆಲ್ತ್ ಅಂತ. ನಾಳೆ 2 ದಿನಕ್ಕೆ ಮುಖ್ಯಮಂತ್ರಿಗಳಿಗೆ ಹುಟ್ಟುಹಬ್ಬ. 2 ವರ್ಷದ ಹಿಂದಿನ ಹುಟ್ಟುಹಬ್ಬ ದಾವಣಗೆರೆಯಲ್ಲಿ ನಡೆಯಿತು, 75ರಲ್ಲಾದಾಗ, 75 ಪೂರ್ಣ ಆದಾಗ. ಇವತ್ತು ನಾಳಿದ್ದು ಇನ್ನೊಂದು ಹುಟ್ಟುಹಬ್ಬ. ಹಿ ವಿಲ್ ಹ್ಯಾವ್ ಒನ್ ಮೋರ್ ಒಂದು ಸಮಾವೇಶ ವೇರ್ ಹಿ ವಿಲ್ ಡಿಫೆಂಡ್ ಹಿಮ್ಸೆಲ್ಫ್. ಅದಕ್ಕೆ ಮೊದಲು ಭಾಳ ಜನದ ಚರ್ಚೆ ಇರೋದು ಹಿ ಡಿಡ್ ನಾಟ್ ಡಿಫೆಂಡ್, ಚರ್ಚೆಗೆ ಅವಕಾಶ ಸಿಕ್ಕಲಿಲ್ಲ, ಅವಕಾಶ ಕೊಡಲಿಲ್ಲ ಡ್ಯಾಶ್. ಅದಕ್ಕೆ ಐ ಥಾಟ್ ವಿ ವಿಲ್ ಆಸ್ಕ್ ದಿ ಕ್ವಶನ್ಸ್ ಆನ್ ಬಿಹಾಫ್ ಆಫ್ ಪೀಪಲ್ ಆಫ್ ಕರ್ನಾಟಕ. ಜನಕ್ಕೆ ಗೊತ್ತಾಗಲಿ ಅದು ಏನು ಅಂತ, ವಾಟ್ ಈಸ್ ಹಿಸ್ ಸೈಡ್ ಆಫ್ ದ ಸ್ಟೋರಿ ಗೊತ್ತಾಗಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ ಯು. ನಾಳಿನ ನಿಮ್ಮ ಮೈಸೂರಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲೂ ತಾವಿದನ್ನು ಒಪ್ಕೊಂಡಿರೋದಕ್ಕೆ. ಯು ಫೀಲ್ ಸ್ಯಾಡ್ ಇವತ್ತು ನನ್ನನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ? ದ್ವೇಷದ ರಾಜಕಾರಣ ಮಾಡೋರಿಗೆ ಯಾವ ವ್ಯಕ್ತಿ, ಅವರ ಹಿನ್ನೆಲೆ ಏನು, ಅವರ ಚಾರಿತ್ರ್ಯ ಏನು, ಅವನ್ನೆಲ್ಲ ನೋಡೋಕ್ಕೆ ಹೋಗಲ್ಲ. ದ್ವೇಷ ಒಂದೇ ಅವ್ರ ಮುಂದೆ ಇರ್ತಕ್ಕಂಥದ್ದು. ಸೊ ನನಗೆ BJPಯವರು ಮತ್ತು JDSನವರು ಇನ್ನು ಕೆಲವು ವ್ಯಕ್ತಿಗಳೆಲ್ಲ ಸೇರ್ಕೊಂಡು ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಮಸಿ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ರಾಜಕೀಯಕ್ಕೆ ರಾಜಕೀಯದಲ್ಲಿ ಎಮ್ ಎಲ್ ಎ ಆಗಿ 41 ವರ್ಷಗಳಾಯ್ತು ಬಂತು. ಮಂತ್ರಿಯಾಗಿ 40 ವರ್ಷಗಳಾಯ್ತು ಬಂತು. ಆಮೇಲೆ 15 ಬಜೆಟ್ಗಳನ್ನು, ಈ ರಾಜ್ಯದ ಬಜೆಟ್ಗಳನ್ನು ಮಂಡಿಸಿದ್ದೀನಿ ನಾನು. ಸುಮಾರು 10-12 ವರ್ಷಗಳಿಗೂ ಹೆಚ್ಚು ಕಾಲ ಹಣಕಾಸಿನ ಮಂತ್ರಿಯಾಗಿದ್ದೇನೆ. ಯಾವತ್ತೂ ಕೂಡ ಕಳಂಕ ಬಂದಿಲ್ಲ. ಅದಕ್ಕೆ ಆರ್ ಯು ಸರ್ಪ್ರೈಸ್ಡ್ ನೌ? ಈಗ ಯಾಕೆ ಕಳಂಕ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ? ಬಿಕಾಸ್ ಅವರಿಗೆ ನಾನು ಬಡವರ ಪರವಾಗಿದ್ದೀನಿ, ಗ್ಯಾರಂಟಿ ಯೋಜನೆಗಳೆಲ್ಲ ಜಾರಿ ಮಾಡಿಬಿಟ್ಟಿದ್ದೀನಿ. ಸೊ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಮತ್ತು JDSನವರು. ಹೇಗೆ? ಈಗ ನೋಡಿ, ನಾವು ಮತ್ತು ಅವ್ರು ಯಾಕೆ ಬಡವರ ವಿರೋಧಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ಯಾರಿಗೋಸ್ಕರ? ನೀವು ಗ್ಯಾರಂಟಿ ಯೋಜನೆ ಮಾಡಿರೋದು ಬಡವರ ಪರವಾಗಿ. ಬಡವರಿಗಲ್ಲ. ನನ್ನೊಂದು ಅಬ್ಜೆಕ್ಷನ್ ಇದೆ, ಅದನ್ನು ಎಲ್ಲರಿಗೂ ಕೊಡಬಾರ್ದಾಗಿತ್ತು, ಸರಿಯಾದ ಬಡವರು ಕೊಡಬೇಕು. ಅದು ಬೇರೆ ವಾದ ಇದೆ, ಬೇರೆ ವಿಚಾರ. ಮೆರಿಟ್ ಮೇಲೆ ಮಾತಾಡೋದು ಬೇರೆ. JDS ಬಡವರ ವಿರೋಧಿ ಯಾಕೆ? ಯಾಕಂದ್ರೆ ಅವ್ರು ಮೊದಲಿನಿಂದಲೂ ಕೂಡ ಬಡವರ ವಿರೋಧಿಗಳೇ. ವೈ? ಇಟ್ ಈಸ್ ಬಿಕಾಸ್ ಅವ್ರು ಐಡಿಯಾಲಜಿಕಲ್ ಆಗಿ ಅವರು ಬಡವರ ವಿರೋಧಿಗಳು. ಈಗ ನೋಡಿ,
ಈಗ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡೋದು. ಅದು ಎಲ್ಲಾದರೂ ಕೂಡ ಕೇಂದ್ರದಲ್ಲಾಗಲಿ BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲರೂ ಮಾಡಿದ್ದಾರಾ? ಯಾರಿಗೋಸ್ಕರ ಇದು ಮಾಡಿರ್ತಕ್ಕಂಥದ್ದು? ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ. ಅವ್ರು ಯಾಕೆ ಮಾಡಿಲ್ಲ? ನಾವು 2013 ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ. ಅವ್ರು ಯಾಕೆ ಮಾಡಿಲ್ಲ? ಈಗ ನೀವು ನೋಡಿರ್ಬೋದು, ಈಗ ಬಜೆಟ್ಟು ಈ ವರ್ಷದ ಬಜೆಟ್, ಕೇಂದ್ರದ ಬಜೆಟ್ ದುಡ್ಡಿಟ್ಟಿದ್ದಲ್ಲ ಇಂಪಾರ್ಟೆಂಟು. ವಾಲ್ಮೀಕಿ ಅಂತ ಜಾಗದಲ್ಲಿ ದುಡ್ಡು ಹೊಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಬಿಟ್ಟು ನಾನು ಪರ ಅಂದ್ರೆ ಅರ್ಥ ಏನು ಅಂತ ಕೇಳ್ತಾರೆ. ಈಗ ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾನು ಯಾವತ್ತೂ ಕೂಡ ಡಿನೇ ಮಾಡಿಲ್ಲ ಅದನ್ನು. ಎಸ್, ಐ ನೋ ಯು ಹ್ಯಾವ್ ನಾಟ್ ಡಿನೈಡ್ ಇಟ್. ಐ ಹ್ಯಾವ್ ನಾಟ್ ಡಿನೈಡ್. ಅಂಡ್ ನೋ ಪಾಯಿಂಟ್ ಇನ್ ಡಿನೈಯಿಂಗ್ ಆಲ್ಸೋ. ಬಟ್ ಅವ್ರು ಹೇಳೋ ರೀತಿನಲ್ಲಿ ಇಲ್ಲ. ಓಕೆ, ನೋ ವಿಲ್ ಫರ್ಗೆಟ್ ಇಟ್. ನಾನು ಸುಮ್ಮನೆ ಹೇಳ್ಕೊಂಬಂದಿದ್ದು. ನನ್ನ ಪಾಯಿಂಟು, ಸಿದ್ದರಾಮಯ್ಯನವರು ಬಡವರ ಪರ, 40 ವರ್ಷದ ರಾಜಕಾರಣದಲ್ಲಿ ಅವ್ರಿಗೆ ಕಪ್ಪು ಚುಕ್ಕೆ ಇರಲಿಲ್ಲ. ಈ ಥರದ ಸನ್ನಿವೇಶಗಳನ್ನು ಅವ್ರು ಎದುರಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ದೀರ್ಘ ರಾಜಕಾರಣ ಇಲ್ಲವೇನೋ ಇನ್ನು ಸಿದ್ದರಾಮಯ್ಯನವ್ರ ಹತ್ರ. ಇನ್ನು ತುಂಬ ಜಾಸ್ತಿ ದಿನ ರಾಜಕಾರಣ, ಎಲೆಕ್ಟ್ರಲ್ ಪಾಲಿಟಿಕ್ಸ್ ಮಾಡಲ್ಲ ಅನ್ನೋ ಹಂತದಲ್ಲಿ ಈಗ ಯಾಕೆ ನಿಮಗೆ ಕಪ್ಪು ಚುಕ್ಕೆ ಹಾಕಬೇಕು? ಅವರ ಯಾಕಂತಂದರೆ ಅವ್ರಿಗೇನು ಅಭಿಪ್ರಾಯದಲ್ಲಿದ್ದಾರೆ ಅಂತಂದರೆ, ನನಗೆ ಕಪ್ಪು ಚುಕ್ಕಿ ಮಾಡಿ ಮಸಿ ಬೆಳೆದು ರಾಜಕೀಯವಾಗಿ ನನ್ನನ್ನು ಮುಗಿಸಿದರೆ ಕಾಂಗ್ರೆಸ್ ಮುಗಿಸ್ಬೋದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಯಾರು ನಿಮ್ಮನ್ನು ಮುಗಿಸೋಕ್ಕಾಗತ್ತೆ? ಯಾರ ಕೈಯಲ್ಲಿ? ನೋ ಅಲ್ಟಿಮೇಟ್ಲಿ ಇಟ್ ಈಸ್ ಪೀಪಲ್. ನೋ ಮುಗಿಸೋಕ್ಕಾಗಲ್ಲ. ಜನ ತೀರ್ಮಾನ ಮಾಡಬೇಕು ಅದನ್ನು. ಕರೆಕ್ಟ್. ಯಾರೇ ಒಬ್ಬ ಲೀಡರ್ ಆಗಬೇಕಾದ್ರೆ, ಕರೆಕ್ಟ್, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಜನ ನಮ್ಮ ಪರ ಇದ್ದಾಗ ಮಾತ್ರ ಲೀಡರ್ ಆಗಕ್ಕೆ ಸಾಧ್ಯ ಆಗ್ತದೆ. ಇಲ್ದಿದ್ರೆ ಕೋರ್ಟ್ ಹಾಕೊಂಡು ಕೋರ್ಟಲ್ಲಿ ಕೂತಿದ್ದು ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗ್ತಿರಲಿಲ್ಲ. ಆಗಕ್ಕೆ ಸಾಧ್ಯನೇ ಈಗ ನೀವು ಹೆದರ್ಕೊಳ್ಳೋದವ್ರು ಏನು ಮಾಡ್ಕೋತಾರೆ? ಏನು ಕಪ್ಪು ಚುಕ್ಕಿ ಹಾಕೋಕ್ಕಾಗತ್ತೆ? ಈಗ ಅವ್ರು ತಿಳ್ಕೊಂಡಿದ್ದಾರೆ ನನಗೇನು ಮಾಡೋಕ್ಕಾಗಲ್ಲ. ಅವರು ಕಪ್ಪು ಚುಕ್ಕಿಯನ್ನು ಮಾಡೋಕ್ಕೂ ಆಗಲ್ಲ, ಮಸಿ ಬಳಿಯೋಕ್ಕೂ ಆಗಲ್ಲ, ನನ್ನನ್ನು ಚಾರಿತ್ರ್ಯ ವಧೆ ಮಾಡೋಕ್ಕೂ ಆಗೋದಿಲ್ಲ, ದ್ವೇಷದ ರಾಜಕಾರಣ ಮಾಡಿ ನನ್ನ ಮುಗಿಸೋಕ್ಕೂ ಸಾಧ್ಯ ಇಲ್ಲ. ಬಟ್ ಅವ್ರು ಆ ಥರ ತಿಳ್ಕೊಂಡಿದ್ದಾರೆ. ಅದರ್ವೈಸ್ ವೈ ದೇ ಆರ್ ಅಟ್ಯಾಕಿಂಗ್ ಮೀ? ವೈ ದೇ ಆರ್ ಆಸ್ಕಿಂಗ್ ಮೈ ರೆಸಿಗ್ನೇಷನ್? ವಾಟ್ ಫಾರ್? ಆನ್ ವಾಟ್ ಗ್ರೌಂಡ್ಸ್ ದೇ ಆರ್ ಆಸ್ಕಿಂಗ್ ರೆಸಿಗ್ನೇಷನ್? I want to know. You think they are fools? Huh? You think they are fools? Hagare? They are not only fools. ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ. 134 ಜನ ಇರೋ ಕಾಂಗ್ರೆಸ್ 135+1 ಇರೋ ಕಾಂಗ್ರೆಸ್ ಪಕ್ಷದಲ್ಲಿ ಆಪರೇಷನ್ ಕಮಲ ಮಾಡಿ ಸಿದ್ದರಾಮಯ್ಯವ್ರ ಸರ್ಕಾರನ ಬೀಳಿಸ್ತೀವಿ ಅಂತ ಅವ್ರು ಹೇಳಿದ್ರೆ ಮತ್ತು ನೀವು ಅದನ್ನು ನಂಬಿದ್ರೆ ಅದು ಜೋಕ್ ಅಲ್ವಾ? ನೋ, ನಾನು ನಂಬ್ಕೊಂಡಿಲ್ಲ. ಬಟ್ ದೇ ಟ್ರೈಡ್. ಇಟ್ ಇಸ್ ಅ ಫ್ಯಾಕ್ಟ್. ಹೌ 60 ಜನ ಕರ್ಕೊಂಬರಕ್ಕಿಲ್ಲಾಗತ್ತೆ. ಅವ್ರು ದೇ ಹ್ಯಾವ್ ಟ್ರೈಡ್. ದೇ ಆಫರ್ಡ್ 50 crores ಫಾರ್ MLA. ಇಟ್ಸ್ ಎ ಫ್ಯಾಕ್ಟ್. ಈಗ ನನ್ನ ಹತ್ರ ಇಂಟೆಲಿಜೆನ್ಸ್ ನನ್ನ ಹತ್ರನೇ ಇದೆಯಲ್ವಾ? ಅಗ್ರೀಡ್. ನೋ, ಆ ಇಂಟೆಲಿಜೆನ್ಸ್ ಬೇಡ, ನಿಮಗೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ನನ್ನ ಹತ್ರನೇ ಇದೆಯಲ್ವಾ? ಬಟ್ ನನಗೆ ಬಂದಿರತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೋಬೇಕಲ್ವಾ? 134-35 ಜನ ಕಾಂಗ್ರೆಸ್ ಲೀಡರ್ಗಳಲ್ಲಿ, MLAಗಳಲ್ಲಿ ಅಷ್ಟು ಜನ ವೀಕ್ ಅವ್ರು ಇದ್ದಾರಾ? ಹಾಗಾರೆ ನೋ, ಯಾರೂ ಇಲ್ಲ. ದೇ ಟ್ರೈಡ್ ಬಟ್ ಫೇಲ್ಡ್. ದೇ ಟ್ರೈಡ್ ಅಂಡ್ ಫೇಲ್ಡ್. ಸೊ ನಿಮ್ಮ ವಾದ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಿ, ಚಾರಿತ್ರ ವಧೆ ಮಾಡಿ ಫಿನಿಶ್ ಮಾಡಿಬಿಟ್ರೆ ಕಾಂಗ್ರೆಸ್ ವಿಲ್ ಬಿ ಇನ್ ಟ್ರಬಲ್. ಇಟ್ ಈಸ್ ದೇರ್ ಇಂಪ್ರೆಷನ್. ವಾಟ್ ಈಸ್ ಯುವರ್ ಇಂಪ್ರೆಷನ್? ಮೈ ಇಂಪ್ರೆಷನ್, ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಯಾವ್ದು ನಾಟ್ ಪಾಸಿಬಲ್? ನನಗೆ ಕಪ್ಪು ಮಸಿ ಬೆಳೀಲಿಕ್ಕೂ ಆಗಲ್ಲ. ಬಿಕಾಸ್ ಪೀಪಲ್ ನೋ ವಾಟ್ ಐ ಆಮ್. ಯಾಕಂದ್ರೆ 40 ವರ್ಷದಲ್ಲಿ ನಾನು ಇದು 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು. 5 ವರ್ಷ ಚೀಫ್ ಮಿನಿಸ್ಟರ್ ಆಗಿರೋ ಬೇಕಾದಷ್ಟು ಆಸ್ತಿ ಮಾಡ್ಕೊಳಕ್ಕಾಯ್ತಿರ್ಲಿಲ್ಲ ನನ್ನ ಕೈನಲ್ಲಿ. ದಟ್ಸ್ ಎಕ್ಸಾಕ್ಟ್ಲಿ ದ ಕ್ವಶನ್. ನಾನು ನಿಮ್ಮನ್ನು ಕೇಳಬೇಕಿತ್ತು. ನಾನು ಮಾಡ್ಕೋಬೋದಾಗಿತ್ತಲ್ಲ. ಯಾಕೆ ಮಾಡ್ಕೊಳ್ಳಿಲ್ಲ? ಬೇಕಾಗಿಲ್ಲ ನನಗೆ. I wanted to be honest. Throughout my political career, I have maintained that I am honest. ಅಂದರೆ ನನ್ನ ವೈಯಕ್ತಿಕ ಆಸ್ತಿ ಗಳಿಕೆಗೋಸ್ಕರ ನಾನು ಹಣವನ್ನು ಮಾಡಲ್ಲ ಅಂತ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸಿದ್ದರಾಮಯ್ಯನವರು ಈ 14 ಸೈಟ್ಗೆ ಯಾಕೆ ಆಸೆ ಪಟ್ಟರು?
ನಾನು 14 ಸೀಟಿಗೆ ನಾನು ಆಸೆ ಪಟ್ಟಿಲ್ಲ. ದಟ್ ಈಸ್ ವೆರಿ ರಾಂಗ್. ಈಗ ನನ್ನ ಬಾಮೈದ 2004ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಒಬ್ಬ ದೇವರಾಜು ಅನ್ನೋನಿಂದ ಅವ್ರ ಕುಟುಂಬದವರಿಂದ ತಗೊಂಡಿದ್ದೆ. ಮಲ್ಲಿಕಾರ್ಜುನ ಸ್ವಾಮಿ. ಮಲ್ಲಿಕಾರ್ಜುನ ಸ್ವಾಮಿ ಈಸ್ ಮೈ ಬ್ರದರ್ ಇನ್ ಲಾ. ಕರೆಕ್ಟ್. ಅವನು 2004ರಲ್ಲಿ ತಗೊಂಡಿರೋದು ಜಮೀನನ್ನು. ಇದು ಡಿನೋಟಿಫೈಡ್ ಲ್ಯಾಂಡು. 1998ನಲ್ಲಿ ಡಿನೋಟಿಫೈ ಆಗಿದೆ. ಡಿನೋಟಿಫೈ ಮಾಡಿದವರು ಯಾರಿಗೆ ಶಿಫಾರಸಿನ ಮೇಲೆ ಡಿನೋಟಿಫೈ ಆಗಿರೋದು? ಬಾಲಸುಬ್ರಹ್ಮಣ್ಯಂ ಅಂತ ಇವರ ಅವೇರ್ ಆಫ್ ಹಿಮ್. ಹೌದು, ಐ.ಎ.ಎಸ್. ಬಾಲಸುಬ್ರಹ್ಮಣ್ಯಂ ಅವರು ಅಧ್ಯಕ್ಷ. ಒತ್ತುವರಿ ಸಮಿತಿ ಎಲ್ಲ ಅವರೇ ಇನ್ಚಾರ್ಜ್. ಅವರೇ ಮಾಡಿದ್ದದು. ಅವ್ರ ಸಮಿತಿನಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇತ್ತು. ಬಾಲಸುಬ್ರಹ್ಮಣ್ಯ, ಗೋವಿಂದರಾಜು ಅಂತ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ, ತಿಮ್ಮಯ್ಯ ಅಂತ ಲಾ ಸೆಕ್ರೆಟರಿ. ಅವ್ರು 3 ಜನ ಸಮಿತಿ ಶಿಫಾರಸು ಮಾಡಿದ ಮೇಲೆ ಆಗ ಮಂತ್ರಿಯಾಗಿದ್ದವ್ರು ಯಾರು? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬಚ್ಚೇಗೌಡ ಮಿನಿಸ್ಟ್ರು, ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ, ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಫ್ ಕೋರ್ಸ್. ಬಟ್ ನನಗೂ ಅದಕ್ಕೂ ಸಂಬಂಧ ಇಲ್ಲ. 98ನಲ್ಲಿ ಡಿನೋಟಿಫಿಕೇಷನ್ ಆಗಿದೆ. 2098ನಲ್ಲಿ ಸಪೋಸ್ ಅವ್ರೇನು ವಾದ ಏನು ಅಂತ ಅಬ್ರಾಮ್ದು ಮತ್ತು ಇವ್ರದ್ದು ಅಲ್ಲ, ಅವ್ರದ್ದೇನು ಆರ್ಗ್ಯುಮೆಂಟು ಅಂತಂದರೆ ಸಿದ್ದರಾಮಯ್ಯ ಇನ್ಫ್ಲೂಯೆನ್ಸ್ ಮಾಡಿದ್ದಾನೆ ಅಂತಕ್ಕಂಥದ್ದು ಸ್ವಜನ ಪಕ್ಷಪಾತ ಮಾಡಿದ್ದಾನೆ. ಆ್ಯಂಡ್ ಯು ಆರ್ ಕರಪ್ಟ್. ಎಸ್, ಮಾಡಿದ್ದಾನೆ ಅಂತ ಹೇಳ್ತಾರೆ. 2004ರಲ್ಲಿ ಪರ್ಚೇಸ್ ಆದದ್ದು, 2005ರಲ್ಲಿ ಕನ್ವರ್ಷನ್ ಆಗುತ್ತೆ, 2098ರಲ್ಲಿ ಡಿನೋಟಿಫೈ ಆಗುತ್ತೆ. 2000 ಈ ಕೆಸರೆ ಎಂಬ ಪ್ರದೇಶ ಮೂಡ ಡೆವಲಪ್ ಮಾಡಕ್ಕೆ ಮೊದಲೇ ನಿಮ್ಮ ಜಾಗ ಡಿನೋಟಿಫೈ ಆಗಿದೆಯಾ? ಹೌದೌದು, ಆಗಿದೆಯಾ? ಆಗಿದೆ. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುವಾಗಲೇ ಇದು ಡಿನೋಟಿಫೈ ಆಗಿದೆ. ಓಕೆ. ಆ ಜಮೀನು ಡಿನೋಟಿಫೈ ಆಯಿತು, ಮೂಡಾನವ್ರು ಬಂದರು, ಇಲ್ಲಿಗಲಿ ಆಕ್ಯುಪೈ ಈ ಥರ ಮಾಡಬಹುದು, ಡೆವಲಪ್ ಮಾಡಿದ್ರು ಏನೋ? ನೋ, ಐ ವಾಂಟೆಡ್ ಟು ಸೆಟ್ಲ್ ರೆಕಾರ್ಡ್ಸ್. 98ರಲ್ಲಿ ಆದಮೇಲೆ 2004ರಲ್ಲಿ ಪರ್ಚೇಸ್ ಮಾಡಿರೋದು. 6 ವರ್ಷಗಳ ಗ್ಯಾಪ್ ಇದೆ. ಮಲ್ಲಿಕಾರ್ಜುನ ಸ್ವಾಮಿ ಪರ್ಚೇಸ್ಡ್ ಇಟ್ ಫ್ರಮ್ ಎ ಪರ್ಸನ್ ಕಾಲ್ಡ್ ದೇವರಾಜು. ಫೇರ್. ಆಮೇಲೆ ಇನ್ನೊಂದು ಆರೋಪ ಏನು ಮಾಡಿದ್ದಾರೆ ಅಂತಂದರೆ, PCR ಆ್ಯಕ್ಟ್ ಬರ್ತದೆ. PCR ಆ್ಯಕ್ಟು ಇದಕ್ಕೆ ಅನ್ವಯ ಆಗ್ತದೆ ಅಂತ. ಬಿಕಾಸ್ ದಿಸ್ ಈಸ್ ಎ ಲ್ಯಾಂಡ್ ಸೋಲ್ಡ್. ನೋ, ಇದು ಪರ್ಚೇಸ್ ಮಾಡಿರೋದು ಅದು ಕಿಮ್ಮತ್ತಲ್ಲಿ, ಇದರಲ್ಲಿ ಎಂಥದ್ದು ಆಕ್ಷನ್ನಲ್ಲಿ ಕಿಮ್ಮತ್ತು. ಸೊ PCR ಆ್ಯಕ್ಟು ಬರೋದು ಅಟ್ರಾಕ್ಟ್ ಆಗಲ್ಲ. ನಂಬರ್ 1, ದಟ್ ಈಸ್ ಕ್ಲಿಯರ್. ಎರಡನೇದು, ದೇವರಾಜು ಅಂತಕ್ಕಂಥವನು ನಿಂಗಾವ್ರ ಜೌರ, ಅವನು ಪರ್ಚೇಸ್ ಮಾಡಿರೋದು ಲ್ಯಾಂಡ್. ವೆರಿ ಫೇಮಸ್ ನಿಂಗ ಜೌರ. ಜಮೀನನ್ನ ಮುಖ್ಯಮಂತ್ರಿಗಳು ಯಾಕೆ ತಗೊಂಡ್ರು? ನಾನ್ ತಗೊಂಡಿಲ್ಲ ಅಂತ ಫೇಮಸ್ ಕ್ವಶನ್ ಅದು. ನಾನ್ ತಗೊಂಡಿಲ್ಲ, ನಿಮ್ಮನ್ನು ಕೇಳಿದ್ದಾರೆ. ಏನಿಯೋ ಓಕೆ, ನಾನ್ ತಗೊಂಡಿಲ್ಲ, ನನ್ನ ಬಾಮೈದ ತಗೊಂಡಿದ್ದ 2000 ತಗೊಂಡು ಅರ್ಶಿನ ಕುಂಕುಮದ ರೂಪದಲ್ಲಿ ನಿಮ್ಮ ಶ್ರೀಮತಿಯವರಿಗೆ ಕೊಟ್ಟರು 2010ರಲ್ಲಿ. ಅಗ್ರಿಕಲ್ಚರ್ ಲ್ಯಾಂಡು ಅಂತ ವಾದ. ನಮ್ಮ ಅಗ್ರಿಕಲ್ಚರ್ ಲ್ಯಾಂಡನ್ನು ತಗೊಳ್ಳುವಾಗ ಅಗ್ರಿಕಲ್ಚರ್ ಲ್ಯಾಂಡು, ದಾನ ಮಾಡುವಾಗಲೂ ಅಗ್ರಿಕಲ್ಚರ್ ಲ್ಯಾಂಡು. ಆಮೇಲೆ 2011 ಅಥವಾ 12 ಇರಬೇಕು, 2011-12 ಇವರು ಎನ್ಕ್ರೋಚ್ ಮಾಡ್ಕೊಂಡು ಮೂಡಾದವರು ಎನ್ಕ್ರೋಚ್ ಮಾಡಿ ಸೈಟ್ ಫಾರ್ಮ್ ಮಾಡಿ, ರಸ್ತೆಗಳು ಮಾಡಿ, ಪಾರ್ಕ್ ಮಾಡಿ, ಸೈಟ್ಗಳನ್ನ ಹಂಚ್ಬಿಡ್ತಾರೆ. ಸೊ ನಮ್ಮದು 3 ಎಕರೆ 16 ಗುಂಟೆ ಜಮೀನು ಮೂಡಾದವರ ತಪ್ಪಿನಿಂದಾಗಿ ಇದು ಹೋಗ್ತದೆ, ಯುಟಿಲೈಸ್ ಮಾಡ್ಕೊಬಿಡ್ತಾರೆ ಅದನ್ನು. ಅದಕ್ಕೆ 2014ರಲ್ಲಿ ನನ್ನ ಹೆಂಡತಿ ಅರ್ಜಿ ಹಾಕ್ತಾಳೆ. ನಮ್ಗೆ ಗೊತ್ತಾದ್ದೇ 2014, ಅಲ್ಲಿ ಗಂಟ ಗೊತ್ತಿಲ್ಲ. 2014ರಲ್ಲಿ ಅರ್ಜಿ ಹಾಕಿದಾಗ ನನಗೆ ಸೈಟ್ ಕೊಡಿ, ನನ್ನ ಜಮೀನು ಕೊಡಿ, ಇಲ್ಲ ಆಲ್ಟರ್ನೇಟ್ ಜಮೀನು ಕೊಡಿ ಅಂತ ಅರ್ಜಿ ಹಾಕ್ತಾಳೆ. ನಾನು ಆಗ ಚೀಫ್ ಮಿನಿಸ್ಟ್ರು, 2014ರಲ್ಲಿ ಚೀಫ್ ಮಿನಿಸ್ಟ್ರು. ನಾನೇನು ಹೇಳ್ತೀನಿ ಅಂದರೆ, ಇವ್ರಿಗೆ ಮೂಡಾದವರಿಗೆ, ನೋಡಪ್ಪ, ನಾನು ಚೀಫ್ ಮಿನಿಸ್ಟರ್ ಆಗೋರಿಗೆ ಕೊಡಬೇಡ, ಅರ್ಜಿ ಎಂಟರ್ಟೈನ್ ಮಾಡಬೇಡ ಅಂತ ಹೇಳ್ಬಿಡ್ತೀನಿ. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್, ಧ್ರುವ್ ಕುಮಾರ್
ಧ್ರುವ ಕುಮಾರ್, ಗೊತ್ತು ನಮ್ಮ ಧ್ರುವ, ಮೈಸೂರು. ಮೈಸೂರು ಧ್ರುವ, ಅವ್ನಿಗೆ ಮೂಡಾ chairman. ಚೇರ್ಮನ್ ಮಾಡಿದ್ದೆ ನಾನು ಅವನಿಗೆ. ಅವನು ನನಗೆ ಏನು ಹೇಳ್ತಾನೆ, ನೋಡೋಣ ನಿನಗೆ ಜಮೀನ್ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಬಿಡ್ತೀನಿ, ರಿಸಲ್ಯೂಷನ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಇಲ್ಲಪ್ಪ ನಾನು ತಗೊಳ್ಳಲ್ಲ, ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಇರೋವರೆಗೂ ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಆಗ ತಗೊಳ್ಳಲಿಲ್ಲ. ಮತ್ತೆ 2021 ನನ್ನ ಹೆಂಡತಿ ಅರ್ಜಿ ಕೊಡ್ತಾಳೆ, ನಮಗೆ ಇಲ್ಲಿವರೆಗೂ ಕೊಟ್ಟಿಲ್ಲ, ಈಗಲಾರು ಕೊಡಿ ಅಂತ ಹೇಳ್ತಾಳೆ. ಆಗ ಮೂಡಾದಲ್ಲಿ ಏನಿರ್ತದೆ ಪಾಲಿಸಿ ಡಿಸಿಷನ್ನು, ಯಾರು ಜಮೀನು ಕೊಡ್ತಾರೆ ಲ್ಯಾಂಡ್ ಆಕ್ಷನ್ ಮಾಡಿ ಕಳ್ಕೊತಾರೆ ಅವ್ರಿಗೆ 50-50 ಕೊಡೋದು ಅಂತ. ದಿಸ್ ಇಸ್ ಎ ಸ್ಪೆಷಲ್ ಕೇಸ್ ಸ್ಕೀಮ್. ಇದು ಅಕ್ವೈರ್ ಆಗಿರೋ ಲ್ಯಾಂಡ್ ಅಲ್ಲ, ಅಥವಾ ವಾಲಂಟಿಯರಾಗಿ ಅಕ್ವೈರ್ ಮಾಡ್ಕೊಂಡಿರೋದು, ವಾಲಂಟಿಯರಾಗಿ ಸ್ವಾಧೀನ ಕೊಟ್ಟಿರೋದು ಅಲ್ಲ. ಇದು ಅವರೇ ಮೂಡಾದವರೇ ಯುಟಿಲೈಸ್ ಮಾಡ್ಕೊಬಿಟ್ಟಿರೋದು, ಎನ್ಕ್ರೋಚ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಬಿಟ್ಟಿರ್ತಕ್ಕಂಥ ಲ್ಯಾಂಡು. ಅದಕ್ಕೆ ಕೇಳಿದಾಗ ನಿಮಗೆ 50-50 ಕೊಡ್ತೀವಿ ಅಂತ ಹೇಳ್ತಾರೆ ಮೂಡಾದವರು. ನಾನು ಒಪ್ಕೋ ಅಂತ ಹೇಳ್ತೀನಿ. 50-50 ಕೊಟ್ಟರು ಒಪ್ಕೊಬಿಡೋತ್ತಾಗೆ, ಸುಮ್ಮನೆ ಇದೇನು ಲ್ಯಾಂಡ್ ಟು ಲ್ಯಾಂಡ್ ಬೇಡ. ಯಾಕಂದರೆ ಒಂದು ಸುಂದರಮ್ಮ, ಶಿ ಲಾಸ್ಟ್ ಬೈ ದಿಸ್ ಫ್ಯಾಷನ್. ಸಿಮಿಲರ್ ಕೇಸ್. ಸುಂದರಮ್ಮ 2 ಎಕರೆ 17 ಗುಂಟೆ ಜಮೀನನ್ನು ಕಳ್ಕೊತಾಳೆ. ಮೂಡಾದವರು ಯುಟಿಲೈಸ್ ಮಾಡ್ಕೊಬಿಟ್ಟು ಸೈಟ್ ಮಾಡಿ ಹಂಚ್ಬಿಟ್ಟಿರ್ತಾರೆ. 50-50 ತಗೋ ಅಂತ ಹೇಳ್ತಾರೆ ಅವಳಿಗೆ. ಶಿ ರೆಫ್ಯೂಸ್ಡ್. ಶಿ ವೆಂಟ್ ಟು ದಿ ಹೈಕೋರ್ಟ್. ಹೈಕೋರ್ಟ್ ಸೆಡ್ ಅವಳಿಗೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು, 2 ಎಕರೆ 17 ಗುಂಟೆನೇ ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ಡೈರೆಕ್ಷನ್ ಕೊಡ್ತದೆ. ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ನನ್ನ ಹೆಂಡತಿ ಹೇಳಿದ್ಲು. ಆ್ಯಂಡ್ ಯು ಸ್ಟಾಪ್ಡ್. ನಾನು ಸ್ಟಾಪ್ ಮಾಡಿಬಿಟ್ಟೆ. ಬೀಯಿಂಗ್ ಎನ್ ಅಡ್ವೊಕೇಟ್ ಯು ಸ್ಟಾಪ್ಡ್. ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ಎಷ್ಟು ಕೊಡ್ತಾರೆ ಅಷ್ಟು ತಗೊಬಿಡು ಸುಮ್ಮನೆ. ದಿಸ್ ಈಸ್ ದಿ ಪ್ರಾಬ್ಲಮ್. ಈಗ ಇಲ್ಲಿವರೆಗೂ ನೀವು ಹೇಳಿದ್ದೀರಿ, ಅಲ್ಲಿಗೆ ಅದಂಗೆ ಸೆಟ್ಲ್ ಆಯಿತು, ಅವ್ರು ಕೊಟ್ಟರು. ಅಲ್ಟಿಮೇಟ್ಲಿ ಕ್ವಶನ್ ಏನು, ನನ್ನ ಶ್ರೀಮತಿ ಪರಿಹಾರಕ್ಕೆ ಯೋಗ್ಯಳೇ ಅಲ್ಲವೇ, ಯಾವುದೇ ರೂಪದಲ್ಲಾಗಲಿ, ಅದು ಸೈಟೋ ಕಾಸೋ ಕವಡೆನೋ. ಶಿ ಈಸ್ ಎಂಟೈಟಲ್ಡ್. ಶಿ ಈಸ್ ಎಂಟೈಟಲ್ಡ್. ನಾಟ್ ಓನ್ಲಿ 50-50. ನಂಬರ್ 1. ನಂಬರ್ 2, 50-50 ಸ್ಕೀಮಲ್ಲಿ ತೆಗೆದುಕೊಂಡಿರೋದು ನನ್ನ ಸ್ಕೀಮ್ ಅಲ್ಲ, ನಿಮ್ಮ ಸರ್ಕಾರದ ಸ್ಕೀಮ್ಗಳದು, ಅದು ನಿಮ್ಮ ಅಥಾರಿಟಿ ಸ್ಕೀಮ್. ಅದು ಆ ಸ್ಕೀಮ್ ಪ್ರಕಾರ ಅರ್ಜಿ ಹಾಕಿದ್ದಾರೆ. ಇವಳೊಬ್ಬಳಿಗೆ ಕೊಟ್ಟಿಲ್ಲ, ಇನ್ನು ಯಾರು, ಸೋ ಮೆನಿ ಪೀಪಲ್ ಯಾವ ಗಾಡ್ದಿಲ್ಲ. ನಾನು ಕೋರ್ಟ್ಗೆ ಹೋಗಿದ್ದರೆ ಕಾಸಿನ ರೂಪದಲ್ಲಿ ಲೆಕ್ಕ ಹಾಕಿದ್ರೆ ನೀವೇ ಕೊಟ್ಟಿದ್ದ ಲೆಕ್ಕ ಥರ 36 ಕೋಟಿನೋ 26 ಕೋಟಿನೋ 66 ಕೋಟಿನೋ 64 ಕೋಟಿನೋ ಎಷ್ಟೋ ಬರ್ತಿತ್ತು ನನಗೆ. ಸೊ ವೇರ್ ಈಸ್ ಮೈ ಮಿಸ್ಟೇಕ್ ಇನ್ ದಿಸ್? ಕ್ವಶನ್. ನನ್ನ ಕ್ವಶನ್ ರಿವರ್ಸ್ ಆ್ಯಸ್ ಎ ಪಾಲಿಟಿಷಿಯನ್. ಇವತ್ತು ಅದನ್ನು ದಾಟಿದ್ದೀವಿ. ಇವತ್ತು ಇದನ್ನು ರಾಜಕೀಯದ ರೂಪವನ್ನು ಪಡ್ಕೊಂಡಿದೆ. ಅದು ಅವ್ರ ಪಾದಯಾತ್ರೆ, ನೀವು ಕೌಂಟರ್ ಸಮಾವೇಶ, ಡ್ಯಾಶ್ ಡ್ಯಾಶ್. ಸಿದ್ದರಾಮಯ್ಯನವ್ರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ನನಗೆ ಡೆಫಿನೆಟ್ ಆಗಿಲ್ಲ. ಇಲ್ಲ. ನಿಮ್ಮ ಶ್ರೀಮತಿಯನ್ನು ನಾನು ಬಲ್ಲವನ ಪ್ರಕಾರ, ನಾನು ಈ ಊರಿನವನು ಮೈಸೂರಿನವನು ಆಗಿರೋದ್ರಿಂದ ತಿಳ್ಕೊಂಡಿರೋ ಪ್ರಕಾರದಲ್ಲಿ ಆಕೆಗೂ ಆ ಥರದ್ದು ಯಾವ ಆಸಕ್ತಿಗಳು ಇಲ್ಲ, ತುಂಬ ಕಡಿಮೆ. ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹಿಂದೇಟು ಹಾಕೋ ಹೆಂಗಸು ಅವರು, ಆಕೆಗೂ ಆಸಕ್ತಿ ಇಲ್ಲ ಅನ್ಸುತ್ತೆ. ಹಾಗಿದ್ದಾಗ ಇದು ಯಾಕೆ ಬೇಕಿತ್ತು ನಿಮಗೆ? ನೋ ಅರ್ಜಿ, ಈಗ ನಮ್ಮ ಜಮೀನನ್ನು ಯಾವುದೇ ತಪ್ಪಿಲ್ಲದೇನೆ ನಮ್ಮದು, ನಮ್ಮ ನಾಲೆಡ್ಜ್ ಬರದೆ. ನಾನು ಒಂದೇ ಒಂದು ನಿಮಿಷನೂ ನೀವು ತಪ್ಪು ಮಾಡಿದ್ದೀರಿ ಅಂತ ಇನ್ನೂ ಹೇಳಿಲ್ಲ. ನೀವು ತಪ್ಪು ಮಾಡಿಲ್ಲ, ನಿಮಗೆ ಲೀಗಲಿನೂ ಲಾಯಕ್ ಕರೆಕ್ಟ್ ಇದೆ, ಬರಲೇಬೇಕಿತ್ತು, ಯಾವುದೋ ಒಂದು ರೂಪದಲ್ಲಿ ಬರಬೇಕಿತ್ತು. ಅದು 1 ಸೈಟೋ 14 ಸೈಟೋ 16 ಕೋಟಿನೋ ಒಟ್ಟಲ್ಲಿ ಬರಬೇಕು, ಅಷ್ಟೇ ಪಾಯಿಂಟ್. ನನ್ನ ಪಾಯಿಂಟು, ನಿಮ್ಮಿಬ್ಬರಿಗೂ ಯಾಕೆ ಈಗ ಆಸಕ್ತಿ ಈ ಪರಿಹಾರದಲ್ಲಿ? ನೀವಿಬ್ಬರು ಆಸೆ ಅನ್ನೋದು ಉದ್ಭವ ಆಗದೇ ಇಲ್ಲ. ನಮ್ಮ ಜಮೀನನ್ನು ಮೂಡಾದವರು ತಗೊಂಡಿದ್ದಾರೆ. ಕರೆಕ್ಟ್, ಮೂಡಾದವರು ತಗೊಂಡಿದ್ದಾರೆ. ಅದಕ್ಕೆ ನೀವು ಪರಿಹಾರ ರೂಪದಲ್ಲಿ ನಿಮಗಿರತಕ್ಕಂಥ ನಿಯಮಾವಳಿಗಳ ಪ್ರಕಾರ ಕೊಡಿ ಅಂತ, ಇಲ್ಲ ಕಾಸು ಕೊಡಿ, ಇಲ್ಲ ಸೈಟ್ ಕೊಡಿ, ಏನೋ ಒಂದು ಸೈಟ್ ಕೊಡಿ ಅಂತ ಕೇಳಿದ್ದೀವಿ. ಕಾನೂನು ಪ್ರಕಾರ ಹೋದರೆ ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು. ಅದೇ ಆ ಪ್ರಕರಣದ ಪ್ರಕಾರ ಬೇಡ, ಲ್ಯಾಂಡ್ ಟು ಲ್ಯಾಂಡ್ ಬೇಡ, ಈಗ 50% ಕೊಡ್ತೀವಿ ಅಂತ ಹೇಳ್ತಾರೆ. 50% ತಗೊಬಿಡು ಅಂತ ಹೇಳಿದ್ವಿ. ನಮ್ಮ ಜಮೀನು ಒಟ್ಟು 1,48,000 ಚದರಡಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು 38,284 ಚದರಡಿ. ನಾಟ್ ಇವನ್ 1/3.
ಆದರೂ ಅಕ್ಸೆಪ್ಟ್ ಮಾಡಿದ್ದೀನಿ. ಆದರೂ ಅಕ್ಸೆಪ್ಟ್ ಮಾಡ್ಕೊಂಡೆ. ಯಾಕಂತಂದರೆ ನಾನು ರಾಜಕೀಯದಲ್ಲಿದ್ದೀನಿ, ಬೇಡ ಅಂತ. ಮತ್ತು ಯಾವಾಗ ಇದಾಗಿರೋದು, ರಾಜೀವ್ ಅಧ್ಯಕ್ಷ ಯಾರು ಅಪಾಯಿಂಟ್ ಮಾಡಿರೋದು, BJP ಅವರು ಮಾಡಿರೋದು. ಅಲ್ಲಿ ಮೂಡಾದಲ್ಲಿ ಬೋರ್ಡ್ನಲ್ಲಿ BJP ಅವರಿದ್ದಾರೆ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲ ಪಾರ್ಟಿಯವರು ಇದ್ದಾರೆ. ಮೂಡ ಇನ್ ಇಟ್ಸ್ ವಿಸ್ಡಮ್ 50% ಕೊಟ್ಟಿದ್ದಾರೆ. ಆಮೇಲೆ ಅವರು ರೆಸಲ್ಯೂಷನ್ ಮಾಡಿ 50-50 ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾರಿಗೆ ಜಮೀನು ಕಳ್ಕೊಂಡವ್ರು. ಆ ರೆಸಲ್ಯೂಷನ್ ಆಮೇಲೆ ನಿಮ್ಮ ರಾಜ್ಯ ಸರ್ಕಾರ ತಿರಸ್ಕಾರನೂ ಮಾಡಿಬಿಟ್ಟಿದೆಯಲ್ಲ. ನಾನೇ ತಿರಸ್ಕಾರ ಮಾಡೋದು. ನೀವೇ ಮಾಡಿದ್ದೀರಲ್ಲ. ನಾನೇ ತಿರಸ್ಕಾರ ಮಾಡಿದ್ದೆ. ಅದಾದಮೇಲೆ ಅದಕ್ಕೆ ತಿರಸ್ಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಆಗಿರೋದು. ಓಕೆ, ನನ್ನ ಪಾಯಿಂಟು, ನಿಮ್ಗೆ ಅದ್ರ ಮೇಲೆ ಆಸೆ ಇದೆಯೋ? ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ? ಈಗಲೂ ಇಲ್ಲ. ಪಾಯಿಂಟ್ ಇಲ್ಲಿ. ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಂಬಿಡ್ಲಾ? ಅನ್ಕೊಳ್ಳ? ನನ್ನ ಪ್ರಕಾರ ಇಲ್ಲ. ಇಲ್ಲ. ಓಕೆ, ಮೈ ಕ್ವಶನ್ ನೌ, 40 ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರೋಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ. ಈಗ ತಂದಿದ್ದೀರಿ, ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ. ನನಗೆ ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಇಲ್ಲ? ನೋ ಪ್ರಾಬ್ಲಮ್. ನಿಮ್ಗೇನು ಕಷ್ಟ ಕೇಳಕ್ಕೆ? ನೋ ಪ್ರಾಬ್ಲಮ್. ಅವರು ನಿಮ್ಗೆ 14 ಸೈಟ್ ಮೇಲೆ ಖಂಡಿತಿದೆ ತಾನೆ. ನಾನು 14 ಸೈಟ್ ಎತ್ಕಿದ್ದು ಬಿಸಾಕ್ತೀನಿ ವಾಪಸ್ ಮೂಡ ಮೇಲೆ. ಅವಳಿಗೆ, ನನ್ನ ಶ್ರೀಮತಿಗೆ ಹಕ್ಕಿನ ರೂಪ ಮತ್ತು ಕಾನೂನು ಪ್ರಕಾರದಲ್ಲಿ ಬರಬೇಕಾಗಿರೋ ಪರಿಹಾರನ ಯಾವ ರೂಪದಲ್ಲಿ ಕೊಡ್ತೀರಿ ತಂದು ಇಡ್ರಯ್ಯ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ನೋ ಪ್ರಾಬ್ಲಮ್. ಈಗ ಮೂಡ ಎಸ್ ಟೇಕನ್ ಎ ಡಿಸಿಷನ್. ನಾನು ಅಧಿಕಾರದಲ್ಲಿದ್ದಾಗಲ್ಲ, ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ, BJP ಅವರು ಅಧಿಕಾರದಲ್ಲಿರುವಾಗ, BJP ಇಂದ ನಾಮಿನೇಟ್ ಆಗಿರ್ತಕ್ಕಂಥ, ಅಪಾಯಿಂಟ್ ಆಗಿರ್ತಕ್ಕಂಥ ಅಧ್ಯಕ್ಷ ಇರುವಾಗ, ಮೂಡಾದವರು ಇಟ್ ಈಸ್ ಎನ್ ಅಟಾನಮಸ್ ಬಾಡಿ. ಸರ್, ಸ್ವಜನ ಪಕ್ಷಪಾತದ ಆರೋಪಕ್ಕೆ ನಾನು ಗುರಿಯಾಗುವುದಿಲ್ಲ. ಕಾರಣ, ನಾನು ಇರಲಿಲ್ಲ ಅಧಿಕಾರದಲ್ಲಿ ಮತ್ತು ನಾನಲ್ಲ ಇದನ್ನು ಮಾಡಿರೋದು. ನನ್ನ ಆಫೀಸಿಂದ ಒಂದು ಕಾಗದ ಹೋಗಿಲ್ಲ, ಒಂದು ಕಾಗದ ಇಲ್ಲ, ಒಂದು ಫೋನ್ ಕಾಲ್ ಹೋಗಿಲ್ಲ, ಫೋನ್ ಕಾಲ್ ಹೋಗಿಲ್ಲ. ಹೀಗಿದ್ದಾಗ ನೀವು ನನ್ನನ್ನು ಸ್ವಜನ ಪಕ್ಷಪಾತದ ಆರೋಪ ಮಾಡಬೇಡಿ ನನ್ನ ಮೇಲೆ. ನಂಬರ್ 1. ನಂಬರ್ 2, ಇಷ್ಟ್ರ ಮೇಲೂ ಮಾಡ್ತಿದ್ದೀರಿ ಅಂದರೆ ನೀವು ಹೇಳ್ತಿರೋ 14 ಸೀಟಿನ ವ್ಯವಹಾರ ತಾನೇ, ಕಿತ್ತು ಬಿಸಾಕ್ತೀನೀಗ. ಆದರೆ ಕಾನೂನುಬದ್ಧವಾಗಿ ನಮಗೆ ಬರಬೇಕಾದ ಪರಿಹಾರನ ಹೇಗೆ ಕೊಡ್ತೀನಿ ಅಂತ ಬರೀರಯ್ಯ ಕಾಗದ ನನಗೆ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ಇಲ್ಲಿವರೆಗೂ ಯಾಕೆ ಬಿಟ್ರಿ ಇಷ್ಟೊಂದು ಗಾಯ ಆಗಕ್ಕಿದನ್ನ? ನಾನು ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹ್ಯಾವ್ ಗಿವನ್ 14 sites ಫೇರ್ amounting to 38,284 ಕರೆಕ್ಟ್ ಸ್ಕ್ವೇರ್ ಫುಟ್ ಕರೆಕ್ಟ್ ಕೊಟ್ಟಿದ್ದಾರೆ. ಮತ್ತು ನಾವು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿಲ್ಲ. ಇಲ್ಲ ಇಲ್ಲ ಕೇಳಿಲ್ಲ. ಕರೆಕ್ಟ್, ಅವರೇ ಕೊಟ್ಟಿದ್ದಾರೆ. ಪರ್ಫೆಕ್ಟ್. ಮತ್ತು ನಮ್ಮ ಅರ್ಜಿನಲ್ಲಿ ನಾನು ಹೆಂಡ್ತಿ ಇಂಥ ಕಡೆನೇ ಕೊಡಿ, ಇಂಥದ್ದು ಕೊಡಿ, ಇದೇ ಸೈಟ್ ಕೊಡಿ, ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ. ಇವ್ರಿಗೆ ಕೊಟ್ಟಿಲ್ಲ. ಕರೆಕ್ಟ್. ನಮಗೆ ಕೊಡಿ, ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಿ ಅಂತ ಕೇಳಿ. ನಾನು ನನ್ನ ವಾದ ಕೇಳಿಸ್ತಿರೋದು ಸಿದ್ದರಾಮಯ್ಯನವ್ರನ್ನ, ಆಸ್ತಿ ಪಾಸ್ತಿ ಬಗ್ಗೆ ನನಗೆಲ್ಲ ಚಿಂತೆ. ಯು ಶುಡ್ ಬಿ ಮೋರ್ ವರಿಡ್ ಆನ್ ಟು ಪ್ರೊಟೆಕ್ಟ್ ಯುವರ್ ಇಂಟೆಗ್ರಿಟಿ ಆ್ಯಂಡ್ ದಿ ಫೇಮ್ ಆ್ಯಂಡ್ ದ ನೇಮ್ ಆ್ಯಂಡ್ ದಿ ಆ ವರ್ಚಸ್ ಏನು ಬೆಳೆಸ್ಕೊಂಡಿದ್ದೀರಿ ಅದು. ಅದರ ಮುಂದೆ ಈ 14 ಸೈಟ್ ಕಡಲೆಕಾಯಿ ಬೀಜ ನನ್ನ ಪ್ರಕಾರ. ಹಾಗಿದ್ದಾಗ ವೈ ಡೋಂಟ್ ಯು ಥ್ರೋ ಎ ಚಾಲೆಂಜ್ ಬ್ಯಾಕ್? ಓಕೆ, ನನ್ನ 40 ವರ್ಷದ ದುಡಿಮೆನ ಹಾಳು ಮಾಡಿಬಿಡ್ತೀವಿ ಅಂತ ನೀವೇನಾದ್ರು ಹೊರಟ್ರೆ ಸಾಧ್ಯವಿಲ್ಲ. ಇದು 14 ಸೈಟು ಕಡಲೆಕಾಯಿ ಬೀಜದ ವ್ಯವಹಾರ. ನನ್ನ ಒಬ್ಬ ವ್ಯಕ್ತಿಯಾಗಿ ನನ್ನ ವ್ಯಾಲ್ಯೂ ಬಗ್ಗೆ ಹೇಳ್ತಿಲ್ಲ ಅದನ್ನು. ಹಾಗಾದರೆ ಆಕೆಗೆ ಬರಬೇಕಾದ ಪರಿಹಾರ ಏನು ಅಂತ ಯಾರೊಬ್ಬರು ಹೇಳಿಪ್ಪ, ಆ ಪ್ರಕಾರನೇ ಮಾಡೋಣ ಬೇಕಾದರೆ ಅಂತ ಹೇಳಕ್ಕೆ ನಿಮ್ಮನ್ನು ಏನು ತಡೀತಾ ಇದೆ? ನೋ ಪ್ರಾಬ್ಲಮ್. ಆಸ್ ಫಾರ್ ಎಸ್ ದಿಸ್ ಆಸ್ಪೆಕ್ಟ್ ಈಸ್ ಕನ್ಸರ್ನ್ಡ್, ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಏನಾಯಿತು, BJPಯವರು JDSನವರು ಇದ್ರ ಸ್ಟೇಟ್ಮೆಂಟ್ಗಳು ಕೊಡಲಿಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ 50-50 ಮೇಲೆ ಅವ್ರ ಹೆಂಡ್ತಿನೂ ಕೂಡ ತಗೊಂಡಿದ್ದಾಳೆ ಅಂತ ಶುರುವಾಯಿತು. ನಾನು ಅದಕ್ಕೇನು ಮಾಡಿದೆ, 14/7 ಒಂದು ಜುಡಿಷಿಯಲ್ ಕಮಿಷನ್ನ ಅಪಾಯಿಂಟ್ ಮಾಡಿಬಿಟ್ಟು. ಕರೆಕ್ಟ್ ಮಾಡಿದ್ವಿ. PN ದೇಸಾಯಿ ಅಂತ ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿಬಿಟ್ಟೆ. ಆ ಸಮಿತಿ ತೀರ್ಮಾನ ಮಾಡಿ ರಿಪೋರ್ಟ್ ಕೊಡಲಿ,
ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅದರಂತೆ ನಡ್ಕೊಳ್ಳೋಣ, ಕಾನೂನು ಪ್ರಕಾರವಾಗಿ ಏನು ಮಾಡ್ತಾರೆ ಅದರಂತೆ ನಡ್ಕೊಳ್ಳೋಣ ಅಂತ ನಾನು ಒಂದು ಯೋಚನೆ ಮಾಡಿದೆ. ಈಗ ಜುಡಿಷಿಯಲ್ ಕಮಿಷನ್ ನೀವು ಕಾಯ್ತೀರಿ. ಜುಡಿಷಿಯಲ್ ಕಮಿಷನ್ ಏನು ರಿಪೋರ್ಟ್ ಕೊಡ್ತದೆ ಅಂತ ಕಾಯ್ತಾ ಇದ್ದೀನಿ. ಸರಿ, ನಾನು ನೀವು ಏನು ಸಜೆಷನ್ ಕೊಟ್ಟಿದ್ದೀರಲ್ಲ ಈಗ ಅವ್ರನ್ನ ಸಜೆಷನ್ ಅಲ್ಲ, ಅದು ನನ್ನ ಫೀಲ್. ಅದು ಅಲ್ಲ ಕ್ವಶನ್ ಹೇಳಿದಿರಲ್ಲ, ಕ್ವಶನ್ ಕೇಳಿದಿರಲ್ಲ, ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ದಟ್ ಈಸ್ ಎ ಡಿಫರೆಂಟ್ ನಂಬರ್ ಟು. ಬಟ್ ಇನ್ ದಿ ಮೀನ್ ಕಮಿಷನ್ ಆಗಿರೋದ್ರಿಂದ ಈ ಹಂತದಲ್ಲಿ ಈಸ್ ಇಟ್ ಕರೆಕ್ಟ್ ಆನ್ ಮೈ ಪಾರ್ಟ್ ಆರ್ ನಾಟ್ ಅನ್ನೋದು ಕೂಡ ಯೋಚನೆ ಮಾಡಬೇಕಲ್ಲ ಲೀಗಲ್ ಆಗಿ. ಫೇರ್. ಇದನ್ನು ಮಾಡಿದ್ರೆ ಈ ರಾಜಭವನ ನೋಟಿಸು ಉತ್ತರ ಅದು ಯಾರ್ದೋ ಮುಂದೋಗಿ ಡಾಕ್ಯುಮೆಂಟ್ ಕೊಡು ಇದೆಲ್ಲ ಇರ್ತಾನೆ ಇರಲಿಲ್ವಲ್ಲ ಅಂತ ನನ್ನ ವಾದ. ನನ್ನ ಪ್ರಕಾರ ಅವನು ಅಬ್ರಾಹಿಂ ಅಂತ ಇದ್ದಾನಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಅವನು ಮೊದಲು ಲೋಕಾಯುಕ್ತ ಮೈಸೂರಿನಲ್ಲಿ ಕೊಟ್ಟವನೆ, ಕೊಡಲಿ, ಆಮೇಲೆ ಗವರ್ನರ್ ಹತ್ರಕ್ಕೆ ಹೋಗಿ ಕೊಟ್ಟಿದ್ದಾರೆ. ಗವರ್ನರ್ ನನ್ನ ಪ್ರಕಾರ ಮತ್ತು ನಮ್ಮ ಲಾಯರ್ಗಳ ಪ್ರಕಾರ ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡಲಿಕ್ಕೆ ಅಧಿಕಾರನೇ ಇಲ್ಲ. ಆದರೂ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಉತ್ತರ ಕೊಡಬೇಕಲ್ಲ, ಕೊಟ್ಟಿದ್ದೀರಿ. ಕ್ಯಾಬಿನೆಟ್ ಇಸ್ ಆರ್ಟಿಕಲ್ 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ? ಗವರ್ನರ್ ಇಸ್ ಗೈಡೆಡ್ ಬೈ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. 163 ಕರೆಕ್ಟ್, ಯು ಆರ್ ಕರೆಕ್ಟ್. 163 ಅದು ಹೇಳ್ತದೆ. ಅದರ ಪ್ರಕಾರ ಡಿಸ್ಕ್ರಿಷನ್ ಉಪಯೋಗಿಸಿದ್ದೀನಿ ಅಂತ ಹೇಳೋದು. ಡಿಸ್ಕ್ರಿಷನ್ ಉಪಯೋಗಿಸಿದ್ದೀನಿ ಅಂತ ಯಾವ ಸಂದರ್ಭದಲ್ಲಿ ಡಿಸ್ಕ್ರಿಷನ್ನು ಉಪಯೋಗಿಸೋದು ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಅದಕ್ಕೆ ಏನು ಮಾಡೋದು ನಾನು ಆ ಕ್ಯಾಬಿನೆಟ್ ಮೀಟಿಂಗ್ಗೆ ಹೋಗಲೇ ಇಲ್ಲ ನಾನು. ಬಿಕಾಸ್ ನಾಟ್ ಕರೆಕ್ಟ್ ಆಲ್ಸೋ, ಇಟ್ ಇಸ್ ನಾಟ್ ಕರೆಕ್ಟ್ ಆಲ್ಸೋ. ಹೋಗಲಿಲ್ಲ ನಾನು. ಡಿ ಕೆ ಶಿವಕುಮಾರ್ನ ನಾಮಿನೇಟ್ ಮಾಡಿದೆ. ಅವರು ತೀರ್ಮಾನ ತಗೊಂಡಿದ್ದಾರೆ, ಅಡ್ವೈಸ್ ಮಾಡಬೇಕು ಗವರ್ನರ್ಗೆ, ನೀವು ಕೊಟ್ಟಿರ್ತಕ್ಕಂಥ ಶೋಕಾಸ್ ನೋಟಿಸು ಕರೆಕ್ಟ್ ಇಲ್ಲ, ಸರಿ ಇಲ್ಲ ಕಾನೂನು ಪ್ರಕಾರ. ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದೆಯಲ್ಲ, ಆ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡಿ. ಯಾಕಂದರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ? ಗಿವ್ ಮಿ ಪರ್ಮಿಷನ್ ಟು ಪ್ರಾಸಿಕ್ಯೂಟ್ ಸಿದ್ದರಾಮಯ್ಯ ಬಿಕಾಸ್ ಸಿನ್ಸ್ ಹಿ ಈಸ್ ಎ ಚೀಫ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ. ಅಸ್ಯೂಮ್ ಇಫ್ ಗವರ್ನರ್ ಗಿವ್ಸ್ ಪರ್ಮಿಷನ್ ಫಾರ್ ಪ್ರಾಸಿಕ್ಯೂಷನ್, ನಿಮ್ಮ ರೆಸ್ಪಾನ್ಸ್ ಏನು? ಯಾರ್ದು? ನಿಮ್ಮದು. ನಮ್ಮದು ಅಸ್ಯೂಮ್ ಕ್ಯಾಬಿನೆಟ್ ಡಿಸಿಷನ್ ಓವರ್ ರೈಡ್ ಮಾಡಿ ಗವರ್ನರು ವಿಲ್ ಗೋ ಫಾರ್ ಎ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂತ ಅನ್ಕೊಳ್ಳೋಣ. ನಿಮ್ಮ ರೆಸ್ಪಾನ್ಸ್ ಏನು? ನನ್ನ ರೆಸ್ಪಾನ್ಸ್ ಇಟ್ ಈಸ್ ಇಲೀಗಲ್. ಓಕೆ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಫೈಟ್ ಇಟ್. ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಕೋರ್ಟ್ಗೆ ಹೋಗ್ತೀರಿ, ಫೈಟ್ ಮಾಡ್ತೀರಿ. ಪೊಲಿಟಿಕಲಿ ಏನು? ಪೊಲಿಟಿಕಲ್ ಬೇರೆ ವಿಚಾರ. ಬಟ್ ಇಟ್ ಈಸ್ ಎ ಫಿಟ್ ಕೇಸ್ ಇನ್ ವಿಚ್ ನನ್ನ ಪ್ರಕಾರ ಲೀಗಲಿ ಟು ಚಾಲೆಂಜ್ ಇಟ್ ಇನ್. ಚಾಲೆಂಜ್ ಮಾಡಿದ್ರೆ ನಮಗೆ ಪರಿಹಾರ ಸಿಗುತ್ತೆ, ಒಪ್ಕೋತೀನಿ. ಬಟ್ ಪೊಲಿಟಿಕಲ್ ಆಗಿ ಈಗ ಸುಳ್ಳು ನೋ, ಬಿಜೆಪಿ ಹೇಳ್ತಾರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಹ್ಯಾಸ್ ಟು ಗೋ. ನೋ, ವೈ ಐ ಶುಡ್ ಗೋ? ಇಫ್ ಇಟ್ ಈಸ್ ಇಲ್ಲೀಗಲ್ ಐ ಶುಡ್ ಗೋ, ಇಫ್ ಇಟ್ ಈಸ್ ಲೀಗಲ್ ಐ ಶುಡ್ ನಾಟ್ ಗೋ. ಸೊ ಪ್ರಾಸಿಕ್ಯೂಷನ್ ಆರ್ ನೋ ಪ್ರಾಸಿಕ್ಯೂಷನ್, ಸಿದ್ದರಾಮಯ್ಯ ವಿಲ್ ನಾಟ್ ಗೋ. That is the point. Yes. Prosecution no prosecution, I am not bothered by it anta ನಿಮ್ಮ ವಾದ. No, the prosecution ಕೊಡೋದೇ illegal. ಕೊಟ್ಟರು nothing will alter me. Because ಅಂತ ನೀವು it is because ಪ್ರಾಸಿಕ್ಯೂಷನ್ ಕೊಟ್ಟರು ಕೂಡ ಅದು ಇಲ್ಲೀಗಲ್ಲು. ಮತ್ತೆ ಕೇಂದ್ರದ ಒತ್ತಡದ ಮೇಲೆ ಕೊಟ್ಟಿದ್ದಾರೆ. ಬಹಳ ಜನಕ್ಕೇನು ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಯು ಮೇ ಹ್ಯಾವ್ ಟು ರಿಸೈನ್. ವೈ ಅಂತ ವೈ ಐ ಶುಡ್ ಲೈಕ್ ಅರವಿಂದ್ ಕೇಜ್ರಿವಾಲ್ ಮಾಡ್ದಂಗೆ ಇಲ್ವಾ ಅಂತಂದ್ರೆ ಅದು ಬೇರೆ ವಿಚಾರ, ಇದು ಬೇರೆ. ಈಗ ಸುಳ್ಳು ಆಪಾದನೆ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರೆ ವೈ ಐ ಶುಡ್ ರಿಸೈನ್. ಸುಳ್ಳು ಆಪಾದನೆ ಅಂತ ನೀವು ಹೇಳ್ಬಿಟ್ರೆ ಕಮಿಷನ್ ಹೇಳ್ಬೇಕಂದ್ರೆ ನೋ, ದಟ್ ಈಸ್ ಮೈ ಕಾನ್ಶಿಯಸ್ ಸೇಸ್, ಲಾ ಸೇಸ್. ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಬಿಟ್ರೆ ನಾನು ಹೇಳೋದಲ್ಲ, ಕಾನೂನು ಹೇಳ್ತದೆ ಹಂಗೆ. ನಾನು ಹೇಳೋದು ಬೇರೆ ವಿಚಾರ, ಕಾನೂನು ಹೇಳ್ತದೆ ಹಂಗೆ. ಇದು ಅದು ಕಾನೂನಿಂದ ಬರಲಿ, ಬರಲಿ ಒಂದು. ಬಿಕಾಸ್ ಏನು ಮಾಡದೇ ಇರೋ ಹಾಗಾದ್ರೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾರೆ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿ ಓಡಾಡ್ತಿದ್ದಾರೆ ಅಂತ. ನೋ, ದಿ ಪೀಪಲ್ ಶುಡ್ ನೋ. BJP-ಯವರು JDS-ನವರು ಷಡ್ಯಂತ್ರ ಮಾಡಿದ್ದಾರೆ, ಕಾನ್ಸ್ಪಿರಸಿ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟು ಉಪಯೋಗಿಸ್ಕೊತಾ ಇದ್ದಾರೆ, ರಾಜಭವನನ ಉಪಯೋಗಿಸ್ಕೊತಾ ಇದ್ದಾರೆ, ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಪೀಪಲ್ ಶುಡ್ ನೋ.
ಸೊ ಯು ವಾಂಟ್ ಟು ಟೇಕ್ ಪರಿಹಾರದ ವಿಚಾರವನ್ನು ಕಾನೂನಿನ ಪ್ರಕಾರವೂ ಇವರ ಆರೋಪದ ವಿಚಾರಗಳನ್ನು ರಾಜಕೀಯ ರೂಪದಲ್ಲೂ ತೆಗೆದುಕೊಂಡು ಹೋಗಲು ನಾನು ತಯಾರಿ ಇದ್ದೇನೆ ಎಸ್ ಅಂತ ನಿಮ್ದು. ಎಸ್ ಅದರ ಭಾಗವೇ ಜನಾಂದೋಲನನೋ ನಾಳೆ ಸಮಾವೇಶನೋ ಡ್ಯಾಶು ಎಲ್ಲ. ಸೊ ಈ ಎಲ್ಲದರಿಂದ ರಾಜ್ಯದ ಜನ ನನ್ನ ನಂಬುತ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆಯೋ? ಬಿಕಾಸ್ ಇಟ್ಸ್ ಅ ಬ್ಯಾಟಲ್ ಆಫ್ ಪರ್ಸೆಪ್ಷನ್ ಗೋಯಿಂಗ್ ಆನ್. ಈಗಾಗಲೇ ನಂಬಿದ್ದಾರೆ, ಮುಂದೇನೂ ನಂಬ್ತಾರೆ. ಸಿದ್ದರಾಮಯ್ಯ ಹಣಕಾಸಿನ ಸಚಿವರಾಗಿ 15 ಬಜೆಟ್ಗಳು ಮಂಡಿಸಿದ್ದಾನೆ. ಅವಕಾಶ ಇತ್ತು ದುಡ್ಡು ಇಲ್ಲೀಗಲ್ ಆಗಿ ಮಾಡ್ಕೋಬೇಕಾಗಿದ್ರೆ, ಆದರೆ ಇವತ್ತಿನವರೆಗೂ ಮಾಡ್ಕೊಳಕ್ಕೆ ಹೋಗಿಲ್ಲ. ನಿಮ್ಮ ಹತ್ರ ನಿಜವಾಗ್ಲೂ ಎಷ್ಟು ಸೈಟ್ ಇದೆ? ನಿಮ್ಮ ಹತ್ರ ನಿಜವಾಗ್ಲೂ ಎಷ್ಟು ಸೈಟ್ ಇದೆ? ನಿಜವಾಗಿ ಹೇಳ, ಮೈಸೂರಿನಲ್ಲಿ ಒಂದೇ ಒಂದು ಸೈಟ್ ಇರೋದು, ಅದು ಮನೆ ಕಟ್ತಾ ಇದ್ದೀನಿ. ಅದು ಕಟ್ತಾ ಇದ್ದೀರಂತೆ? ಕಟ್ತಾ ಇದ್ದೀನಿ. ನೀನು ನಿನ್ನೆ ಮೊನ್ನೆ ಕಾಪಿ ಕುಡ್ಕೊಂಡು ಓಡಾಡ್ತಿದ್ದ ಅಲ್ಲಿ ಹೋಗಿದ್ದೆ. ಹೇಳಿದ್ರಲ್ಲ, ಕರೆಕ್ಟ್. ಅದೊಂದೇನಾ? ಅದೊಂದೇ ಸೈಟು. ರಿಯಲಿ? ಎಸ್, 100%. ಹುಡುಕಬಹುದು ಬೇಕಾದ್ರೆ. ತೋಟದ ಮನೆ ಇಲ್ಲ? ತೋಟದ ಮನೆ ಇದೆ ನಮ್ಮ ಹುಡುಗ ರಾಕೇಶ್ ಅವರಿದ್ದಾಗ. ರಾಕೇಶ್. ಆಮೇಲೆ ಇನ್ನೊಂದು ತೋಟ ಇದೆ ಕೂಡ್ನಳ್ಳಿ ಹತ್ರ, 6 ಎಕರೆನ 7 ಎಕರೆನ ಇದೆ. ಅದು ನನಗೆ ಭಾಗದಲ್ಲಿ ಬಂದದ್ದು, ನನ್ನ ತಂದೆ ಕಡೆಯಿಂದ ಪಿತ್ರಾರ್ಜಿತ. ಅಷ್ಟೇನಾ? ಅಷ್ಟೇ ನನ್ನ ಜಮೀನಿರೋದು. ಮೈಸೂರಿನಲ್ಲಿ ತುಂಬಾ ಒಂದು 3 ಲಕ್ಷ ರೂಪಾಯಿ ಬಾಡಿಗೆ ಬರೋ ಮನೆ. ಸಣ್ಣ ವ್ಯಕ್ತಿ, ತುಂಬ ಸಣ್ಣ ವ್ಯಕ್ತಿ ನೀವು. ಏನು ಮಾಡೋದು? ಎಷ್ಟೆಷ್ಟೋ ಮಾಡ್ತಾರೆ ಅಂತಾರೆ ಎಲ್ಲರೂ. 1000, 2000, 5000, 6000 ಅಂತಾರೆ. ನಿಮ್ಗೆ ಯಾಕೆ ಆಸೆ ಬಂದಿಲ್ಲ? ಮಾಡಬಾರ್ದು. ನಾವು ಜನಸೇವೆ ಮಾಡೋಕ್ಕೆ ಅಂತ ಬಂದಿರೋ ಜನ ನಮಗೆ ಆಹ್ವಾನ ಮಾಡಿದ್ರ. ಆ ಕಾರಣಕ್ಕೆ ನಾನು ನಿಮ್ಮನ್ನು ಕೇಳಿದ್ದೀಗ. ಪಾಲಿಟಿಕ್ಸ್ ಬರ್ರಿ ಅಂತ ಜನರಿಗೆ ಹೇಳ್ಬೋದು, ಈ 14 ಸೈಟನ್ನು ಇಟ್ಕೊಂಡು ನಾನೇನೋ ದೊಡ್ಡ ಮನುಷ್ಯ ಆಗಿ ಮೈಸೂರು ಮಹಾರಾಜನ ಥರ ಮೆರೀಬೇಕು ಅಂತ ನಾನು ಅದನ್ನು ಇಟ್ಕೊಂಡಿಲ್ಲ. ಕಾನೂನುಬದ್ಧವಾಗಿ ಬಂದಿದೆ ಅಂತ ತೊಗೊಂಡಿದ್ದೀನಿ. ಬಟ್ ಅದೇ ಏನಾದರೂ ನನ್ನ 40 ವರ್ಷದ ಶ್ರಮವನ್ನು ಹಾಳು ಮಾಡುತ್ತೆ ಅನ್ನೋದಿದ್ರೆ ಕಿತ್ತ ಬಿಸಾಕ್ತೀನಿ ಮುಖದ ಮೇಲೆ ಅಂತ ಹೇಳುವಂತಹ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು ಅಂತ ನಾನು ಕೇಳಿದ್ದಿದ್ದು. ಎಸ್, ಮಾಡಬಹುದು. ನಿಮ್ಮೊಬ್ಬರಿಗೆ ಇರೋದು ಅಂತ ನಾನು ಯಾಕೆ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಗಂಭೀರವಾಗಿ ಅಂತಂದರೆ, ಈವನ್ ನಾವು ಮೂಡ ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಅವ್ರ ಧೈರ್ಯ ಇದ್ರೆ ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೊಳ್ಳಿ. ಅದು ಹೆಂಗೆ ತಗೊಳಕ್ಕಾಗತ್ತೆ? ಚೀಫ್ ಮಿನಿಸ್ಟರ್ ವೈಲೇಟ್ ಮಾಡಿಬಿಟ್ಟು ಮೂಡ ನಾವು ತಗೊಂಡ್ಬಿಡ್ತಾನ ಅಂತ ಕೇಳ್ತಾರೆ. ಯಾರು ಒಬ್ರು ಕೇಳ್ತಾರೆ. ಸಾಹೇಬ್ರನ್ನ ಇಟ್ಕೊಂಡು ಮೂಡ ಆಫೀಸರು ವಾಪಸ್ ಇಫ್ ದೇ ಫೀಲ್ ದಟ್ ಇಟ್ ವೈಲೇಟ್ಸ್ ಲಾ, ಕೊಟ್ಟಿರ್ತಕ್ಕಂಥದ್ದು ವೈಲೇಟ್ಸ್ ಲಾ, ನಾವು ವಾಪಸ್ ತಗೋತೀವಿ ಅಂದ್ರೆ ತಗೊಳ್ಳಿ. ದೆನ್ ವಿ ವಿಲ್ ಫೈಟ್ ಅಕಾರ್ಡಿಂಗ್ ಟು ಲಾ. ಎಸ್, ವಿ ವಿಲ್ ಫೈಟ್ ಇಟ್ ಇನ್ ದಿ ಕೋರ್ಟ್. ಏನೋ 2ನೇ ಟರ್ಮಲ್ಲಿ ಸ್ವಲ್ಪ ಕಿರಿಕಿರಿನೇ ಜಾಸ್ತಿಪ್ಪ ನಿಮಗೆ. ಫಸ್ಟ್ ಟರ್ಮ್ ಈಸಿಯಾಗಿ ಕಾಣಿಸ್ತಿಲ್ಲ ನನಗೆ. ಈಗ ರಂಗಣ್ಣ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಕರ್ನಾಟಕದ ಪಾಲಿಟಿಕ್ಸ್ ಯಾವ ಥರ ಇದೆ ಅನ್ನೋದು ಗೊತ್ತಿದೆ. ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ನಾನು ಸಿದ್ದರಾಮಯ್ಯ ಬಿಲಾಂಗ್ಸ್ ಟು ಬ್ಯಾಕ್ವರ್ಡ್ ಕಮ್ಯುನಿಟಿ. ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಯ್ತೀನಿ ಅಂತಂದರೆ ಈ BJP-ಯವರು JDS-ನವರು ಸಹಿಸ್ಕೊಳ್ಳೋಕೆ ಸಾಧ್ಯನಾ? ನಿಮ್ಮ ಪಕ್ಷದೊಳಗಡೆ ಇರೋರೆಲ್ಲ ಸಹಿಸ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪಕ್ಷದಲ್ಲೂ ಕೆಲವು ಇರ್ಬೋದು. ನನ್ನ ಪಕ್ಷದಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಐ ಡೋಂಟ್ ಸೇ. ಬಟ್ BJP-ಯವರು JDS-ನವರು ಸಹಿಸ್ಕೊಳ್ಳೋಕೆ ಸಾಧ್ಯನೇ. ನಂಬರ್ ಒನ್. ನಂಬರ್ 2, ನಾನು ಐ ಹ್ಯಾವ್ ಬೀನ್ ಅಟ್ಯಾಕಿಂಗ್. BJP is a communal party. BJP is against secularism. BJP is against constitution. BJP is against democracy. I have been telling, I am attacking ನರೇಂದ್ರ ಮೋದಿ, ಅಮಿತ್ ಶಾ, ಎಲ್ಲರನ್ನು BJP ಎಲ್ಲ ಲೀಡರ್ಗಳನ್ನೂ ಕೂಡ ಅಟ್ಯಾಕ್ ಮಾಡ್ತೀನಿ. ಹೌ ಕ್ಯಾನ್ ದೇ ಟಾಲರೇಟ್ ಮೀ? ಸೊ ನಾನೇನಾದ್ರು ಅಪ್ಪಿ ನಾಳೆ ಬೆಳಗ್ಗೆ ರಾಜ್ಭವನಲ್ಲಿ ಗವರ್ನರನ್ನು ಮೀಟ್ ಮಾಡಿದ್ರೆ ನಾನು ಏನು ಕೇಳಬೇಕು? ಮಿಸ್ಟರ್ ಗವರ್ನರ್, ಯುವರ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾಟ್ ಕರೆಕ್ಟ್ ಅಂತ ಹೇಳಬೇಕಾ? ಹಕ್ಕಿದೆ ನಿಮಗೆ ಕಳಿಸ್ಲಿಕ್ಕೆ ಒಂದು ನೋಟಿಸನ್ನು, ಅದಕ್ಕೆ ಸಿದ್ದರಾಮಯ್ಯನವರು ಓವರ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಬೇಕಾ? ಯಾರು ನೀವು? ಇಟ್ ಈಸ್ ಯುವರ್ ಡಿಸ್ಕ್ರಿಷನ್. ನೀವು ಕಾನೂನು ಓದ್ದೇ ಹೋದ್ರು ಕೂಡ, ಲಾ ಓದ್ದೇ ಹೋದ್ರು ಕೂಡ, ಯು ನೋ ವಾಟ್ ಈಸ್ ದಿ ಪೊಸಿಷನ್ ಆಫ್ ಲಾ. When you no, know, I don't advise as a you lawman, suggestion. when you know ಗವರ್ನರ್ ನೋಟಿಸ್ ಕೊಡಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ ಅಂತ. That is the law.
ಅವ್ರು ಏನೇ ಕೊಟ್ಟರು ಇಟ್ ಇಸ್ ಚಾಲೆಂಜಬಲ್ ಇನ್ ದ ಕೋರ್ಟ್ ಟುಮಾರೋ ದಿ ಪವರ್ಸ್ ಆಫ್ ದಿ ಗವರ್ನರ್ಸ್ ಅಲ್ಲಿ ಬಿಕಾಸ್ ಜುಡಿಷಿಯಲ್ ರಿವ್ಯೂ ಅಲ್ಲಿ ಆಗಲೇಬೇಕದು. ಎಸ್ ಎಸ್ ಇಟ್ ಇಸ್ ಸಬ್ಜೆಕ್ಟ್. ಹೀಗಿದ್ದ ನೀವು ಯಾಕದಕ್ಕೆ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಪಕ್ಷದಲ್ಲಿ? ನೋ ನಾನು ಓವರ್ ಅದು ಏನು ಮಾಡ್ತೀರಿ ಮಾಡ್ಕೊಳ್ರಪ್ಪ. ಪೊಲಿಟಿಕಲಿ ವಿ ಆರ್ ರಿಯಾಕ್ಟಿಂಗ್. ಸಿ ಬಿಜೆಪಿಯವರು ಏನು ಮಾಡೋಕ್ಕಾಗತ್ತೆ ನಿಮ್ಮ ಕೈ ಬಿಜೆಪಿಯವರು JDSಗೆ? ಆಲ್ ರೈಟ್, ನೀವೇನು ಮಾಡೋಕ್ಕಾಗತ್ತೆ? ಈಗ ಪಾದಯಾತ್ರೆ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ, ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾವು ವಿ ಕಾಂಟ್ ಕೀಪ್ ಕ್ವೈಟ್ ಪೊಲಿಟಿಕಲಿ. ಎವ್ರಿ ಡೇ ದೇ ಆರ್ ಎವ್ರಿ ಡೇ ದೇ ಆರ್ ಅಟ್ಯಾಕಿಂಗ್. ಸಿ ಅವ್ರಿಗೆ ಭಾಷೆನೂ ಕೂಡ ಕೆಟ್ಟ ಭಾಷೆ ಬಳಸ್ತಾರೆ, ಕೆಟ್ಟ ಭಾಷೆ ಬಳಸ್ತಾರೆ. ಅವರು ಸಂಸ್ಕೃತಿ ಇಲ್ಲ ಅವರಿಗೆ. ಪರ್ಸೆಪ್ಷನ್ ವಾರ್, ಪರ್ಸೆಪ್ಷನ್ ಬಿಲ್ಡ್, ಒಂದು ಪಾರ್ಲಿಮೆಂಟ್ರಿ ಭಾಷೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವರಿಗೆ. ದೇ ಡು ನಾಟ್ ನೋ. ಅಶೋಕ್ ಆಗಲಿ, ವಿಜಯೇಂದ್ರ ಆಗಲಿ, ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗಿದೆ ಅವ್ರ ಕೇಸ್ನಲ್ಲಿ. ವಾಟ್ ರೈಟ್ ಈ ಹ್ಯಾಸ್ ಮಾರಲಿ ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳೋಕ್ಕೆ? ಆ ರೀತಿಯ ಮೊರಾಲಿಟಿ ಪಾಲಿಟಿಕ್ಸ್ ಇನ್ನೂ ಉಳ್ಕೊಂಡಿದ್ಯಾ? ಅಲ್ಲ, ಉಳ್ಕೊಳ್ಳದೆ ಇರ್ಬೋದು, ಬಟ್ ನಾವು ಯಾರು ಅದನ್ನು ಮೇಂಟೈನ್ ಮಾಡ್ಕೊ ಬಂದಿದ್ದೀವಿ ಇಲ್ಲಿವರೆಗೆ, ಮುಂದೆನೂ ಕೂಡ ಮೇಂಟೈನ್ ಮಾಡ್ತೀವಿ. ಸೊ ಈಗ ನಿಮ್ಮದು ಪೊಲಿಟಿಕಲ್ ಇನ್ನಿಂಗ್ಸ್ ಈಗ ಎಂಡಲ್ಲಿ ಇದೆ ಅಂತ ಅನಿಸಿದೆಯಾ ನಿಮಗೆ? ನಾನು ಈ ಟರ್ಮ್, ನಾನು ಹೇಳ್ತಿರೋದು ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಲ್ಲ. ನಾನು ಈ ಟರ್ಮ್ ಆದಮೇಲೆ ಐ ಡು ನಾಟ್ ವಾಂಟ್ ಟು ಕಂಟೆಸ್ಟ್ ಅಗೈನ್. ಅದು ಬಿಡಿ, ಎಲೆಕ್ಟ್ರಲ್ ಹೋಗಲ್ಲ ನೀವು ಮೊದಲಿಂದನೂ ಹೇಳ್ತಾ ಇದ್ದೀರಿ, ಇನ್ನೊಂದ್ಸರಿ ರೀಕನ್ಫರ್ಮ್ ಮಾಡ್ತಿದ್ದೀರಿ. ನಿಮಗೆ ಆಲ್ಮೋಸ್ಟ್ ಒಂಥರ ನಾನು ಎಂಡ್ ಆಫ್ ನನ್ನ ಪೊಲಿಟಿಕಲ್ ಲೈಫಲ್ಲಿ ಬರ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆಯಾ? ಎಸ್, ದಟ್ ಈಸ್ ವೈ ಐ ಹ್ಯಾವ್ ಟೇಕನ್ ಎ ಡಿಸಿಷನ್. ಹಾಗಿದ್ದಾಗ ಇನ್ನು 4 ವರ್ಷ ಚುನಾವಣೆ ಇದ್ದಾಗ ಸಿದ್ದರಾಮಯ್ಯನವ್ರನ್ನ ಹೆಸರನ್ನು ಕೆಡಿಸಿದ್ರೆ ಯಾರಿಗೆ ಲಾಭ? ಲಾಭ ಎಲ್ಲಿ ಸಿಕ್ಕತ್ತೆ? ಯಾರಿಗೆ ಲಾಭ ಅದು? ಯಾರಿಗೆ? ಸಿದ್ದರಾಮಯ್ಯವ್ರ ಹೆಸರನ್ನ ಈಗ ಅರ್ಜೆಂಟಾಗಿ ಕೆಡಿಸಿದ್ರೆ ಲಾಭ ಯಾರಿಗೆ? 4 ವರ್ಷ ಎಲೆಕ್ಷನ್ ಅಂತೂ ಇಲ್ಲ. ವಿಜಯೇಂದ್ರ ಅಶೋಕ್ ಕೆಡಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೇನು ಪೊಲಿಟಿಕಲಿ ಲಾಭ ಏನಾಗಲ್ಲ. ಪ್ರಯತ್ನ ಮಾಡ್ತಿದ್ದಾರೆ, ಲಾಭ ಏನಾಗಲ್ಲ. ಪ್ರಯತ್ನದಿಂದ ಲಾಭ ಯಾರಿಗೆ? ಯಾರಿಗೆ ಲಾಭ? ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ. BJPನಲ್ಲಿ ಯಾರಿಗೆ ಲಾಭ? JDS ಅಲ್ಲಿ ಯಾರಿಗೆ ಲಾಭ? 4 ವರ್ಷ ಏನು ಎಲೆಕ್ಷನ್ ಇಲ್ಲ. ನಾನು ಸಿನ್ಸ್ ದೇ ಆರ್ ನಾಟ್ ಟಾಲರೇಟಿಂಗ್, ನಾನು ಬಡವ್ರ ಪರವಾಗಿದ್ದೀನಿ, ಸೆಕ್ಯುಲರಿಸಮ್ ಪರ ಇದ್ದೀನಿ, ಡೆಮೋಕ್ರಸಿ ಪರ ಇದ್ದೀನಿ, ಕಾನ್ಸ್ಟಿಟ್ಯೂಷನ್ ಪರ ಇದ್ದೀನಿ. ಅದಕ್ಕೋಸ್ಕರವಾಗಿ ಅವರು ದೇ ವಾಂಟೆಡ್ ಟು ಡಿಸ್ಲಾಡ್ ದಿಸ್. 2ನೇ ಟರ್ಮ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಲ್ಪ ವೀಕ್ ಚೀಫ್ ಮಿನಿಸ್ಟರ್ ಅಂತ ಅವ್ರಿಗೆ ಅನಿಸಿದ್ಯಾ? ಅವ್ರಿಗೆ ಏನಾದ್ರು ಅನಿಸಿದ್ಯಾ ಹಾಗೆ ಅಟ್ಯಾಕ್ ಮಾಡಬಹುದು ಇವ್ರನ್ನ ನಾವು ಅಂತ? ಎಲ್ಲ ಹಂಗನ್ಸಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲವೂ ಕೂಡ ಕೇಂದ್ರದಿಂದ ಇವ್ರ ಮೇಲೆ ಅಡ್ವೈಸ್ ಮಾಡಿದ್ದಾರೆ. ಕೇಂದ್ರದಿಂದ ನಿಮ್ಮ ಪಕ್ಷನ ಅವ್ರ ಪಕ್ಷನ? ಯಾರು? ಅವ್ರ ಪಕ್ಷ. ನಿಮ್ಮ ಪಕ್ಷದ ಪಾತ್ರ ಏನು? ನಮ್ಮ ಪಕ್ಷ ನಾವು ನೀವು ಮಾಡಿರ್ತಕ್ಕಂಥ ಸರಿ ಇದೆ ಅಂತ ಒಪ್ಕೊಂಡಿದ್ದಾರೆ. ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ ಈ ಕೇಸ್ ಬಗ್ಗೆ, ಕನ್ವಿನ್ಸ್ಡ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣದ ಬಗ್ಗೆ, ಈ ಕೇಸ್ನಲ್ಲಿ, ಮೂಡ ಕೇಸ್ನಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಕನ್ವಿನ್ಸ್ ಆಗಿದ್ದಾರೆ? ಎಸ್, ದೇ ಆರ್ ಟೋಟಲಿ ಕನ್ವಿನ್ಸ್ಡ್. ಸೊ ಇನ್ನು 4 ವರ್ಷ ನಿಮ್ಗೆ ಯಾವ ತೊಂದರೆನೂ ಇಲ್ಲ, ಅಥವಾ 3.25 ವರ್ಷ? ಇನ್ನು 3.25 ವರ್ಷ ನನಗೆ ಅನ್ಕೊಂಡಿದ್ದೀನಿ ಯಾವ ತೊಂದರೆನೂ ಇಲ್ಲ. 3.25 ವರ್ಷ 3.25 ವರ್ಷ ಯಾವ ತೊಂದರೆನೂ ಇಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ತಾನೇ ನಾನು ಯಾವ ಅರ್ಥದಲ್ಲಿ ಅದನ್ನು ಕೇಳ್ತಾ ಇದ್ದೀನಿ ಅಂತ? 3.25 ಗೊತ್ತಾಯ್ತು ನನಗೆ, ಅರ್ಥ ಆಗುತ್ತೆ. ಯಾವ ಸಮಸ್ಯೆನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಅಯ್ಯೋ ರಾಮಚಂದ್ರ, ಹೌದಾ? ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಅದರ್ಸ್ ಆರ್ ಟಾಕಿಂಗ್. ಈ ಲುಕ್ಸ್ ಲೈಕ್ ಎ ವೀಕ್ ಮ್ಯಾನ್, ಅದೇನೋ ಎಂಡಿಗೆ ಬಂದ್ಬಿಡುತ್ತಂತೆ, ಕೌಂಟರ್ ಅಟ್ಯಾಕ್ ಅದಕ್ಕೆ ನಡೀತಾ ಇದೆ, ಸುಲಭವಾಗಿ ಎತ್ತಾಕ್ಬಿಟ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ತಾವೇ ಹೇಳ್ದಂಗೆ ಅದು ಡ್ಯಾಮೇಜ್ ಆದರೆ ಆಟೋಮೆಟಿಕ್ ಪೊಲಿಟಿಕಲ್ ಲಾಭ ಸಿಕ್ಕತ್ತೆ ನಮಗೆ ನಾಳೆ ಅಂತಾನೆ ಅವ್ರದ್ದು ಐಡಿಯಾ ಅಂತಾನೆ ಎಲ್ಲರೂ ಹೇಳ್ತಿರೋದು. ಅನ್ಕೊಂಡಿದ್ರೆ ಅವರು ಮೂರ್ಖರು. ಅವರು ಮೂರ್ಖರು ಹಾಳಾಗಿ ಹೋಗ್ಲಿ, ನಿಮ್ಮ ಪಕ್ಷದೊಳಗೆಲ್ಲ ಯಾವ ಸಂದೇಶ? ಅವರ ಭ್ರಮೆ, ಮೂರ್ಖತನದ ಪರಮಾವಧಿ. ಯು ಆರ್ ಆಲ್ಸೋ ಡಿಸಪಾಯಿಂಟಿಂಗ್ ಲಾಟ್ ಆಫ್ ಪೀಪಲ್ ವಿತ್ ಇನ್ ದಿ ಪಾರ್ಟಿ. ಇಲ್ಲ, ನಮ್ಮ ಪಾರ್ಟಿನಲ್ಲಿ ಯಾರೋ 1 or 2 ಇರ್ಬೋದು. ನಾನು ಐ ಡೋಂಟ್ ಸೇ ದಟ್ ಇಲ್ಲ ಅಂತೆಲ್ಲ. ಬಟ್ ಈ ಸಾರಿ ಈಗ ನಮ್ಮ ಪಾರ್ಟಿನಲ್ಲಿ ಎಂಟೈರ್ ಕ್ಯಾಬಿನೆಟ್ ಸ್ಟ್ಯಾಂಡ್ ಬಿಹೈಂಡ್ ಮೀ, ಎಂಟೈರ್ ಪಾರ್ಟಿ ಸ್ಟ್ಯಾಂಡ್ ಬಿಹೈಂಡ್ ಮೀ. ನಿಮ್ಮನ್ನು ಈ ಪರಿಪ್ರಮಾಣದಲ್ಲಿ ಡಿಫೆಂಡ್ ಮಾಡ್ತಿದ್ದಾಗ
ನಿಮ್ಮ ಮಂತ್ರಿಗಳೆಲ್ಲ ಏನು ಕಡಲೆಕಾಯಿ ಬೀಜ ತಿಂತಿರ್ತಾರೆ, ಯಾಕೆಲ್ಲ ಸುಮ್ಮನೆ ಇರ್ತಾರೆ? ನಿಮ್ಮ ಸರ್ಕಾರ ಅಲ್ವಾ ಅದು? ಮಾಡ್ತಾ ಇದ್ದಾರಲ್ಲ ಪಾಪ. ಈಗೆಲ್ಲ ಊರಿಗೆ ಬಂದು ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಸುಮ್ಮನೆ ಎಲ್ಲ. ಮಾಡ್ತಾರೆ. ಡೋಂಟ್ ಯು ಥಿಂಕ್ ಯು ಡಿಸರ್ವ್ ಎ ಬೆಟರ್ ಟೀಮ್ ವಿತ್ ಎ ಗುಡ್ ಶಫಲ್? ನೋ, ಈಗಿರೋ ಟೀಮು ಕೂಡ ಉತ್ತಮವಾಗಿ ನನ್ನನ್ನು ಸತ್ಯ ಅರ್ಥಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಎಂಟೈರ್ ಗೌರ್ಮೆಂಟ್ ಈಸ್ ಸ್ಟುಡ್ ಲೈಕ್ ಎ ರಾಕ್. ನಿಮ್ಮನ್ನು ಈ ಪರಿಪ್ರಮಾಣದಲ್ಲಿ ಡಿಫೆಂಡ್ ಮಾಡ್ತಿದ್ದಾಗ ನಿಮ್ಮ ಮಂತ್ರಿಗಳೆಲ್ಲ ಏನು ಕಡಲೆಕಾಯಿ ಬೀಜ ತಿಂತಿರ್ತಾರೆ, ಯಾಕೆಲ್ಲ ಸುಮ್ಮನೆ ಇರ್ತಾರೆ? ನಿಮ್ಮ ಸರ್ಕಾರ ಅಲ್ವಾ ಅದು? ಮಾಡ್ತಾ ಇದ್ದಾರಲ್ಲ ಪಾಪ. ಈಗೆಲ್ಲ ಊರಿಗೆ ಬಂದು ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಸುಮ್ಮನೆ ಎಲ್ಲ. ಮಾಡ್ತಾರೆ. ಡೋಂಟ್ ಯು ಥಿಂಕ್ ಯು ಡಿಸರ್ವ್ ಎ ಬೆಟರ್ ಟೀಮ್ ವಿತ್ ಎ ಗುಡ್ ಶಫಲ್? ನೋ, ಈಗಿರೋ ಟೀಮು ಕೂಡ ಉತ್ತಮವಾಗಿ ನನ್ನನ್ನು ಸತ್ಯ ಅರ್ಥಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಎಂಟೈರ್ ಗೌರ್ಮೆಂಟ್ ಈಸ್ ಸ್ಟುಡ್ ಲೈಕ್ ಎ ರಾಕ್. ಮೊದಲೇ ಕಾಸಿಲ್ಲ, ಎಲ್ಲ ಗ್ಯಾರಂಟಿ ಕೊಟ್ಟು ಕೂತಿದ್ದೀರಿ. ಕಾಫಿ ಕುಡಿತೀರಾ? ಕಾಫಿ ಕುಡಿಯೋದು ಹೋಗ್ಲಿ, ಕಾಸಿಲ್ಲ ಅಂದಿದ್ದು ಗ್ಯಾರಂಟಿಗೆ ದುಡ್ಡು ಕೊಟ್ಟು ಕೂತಿದ್ದೀರಿ ಅಂತ. ನಾನೇ ಕಾಫಿ ಕೊಡಿಸ್ತೀನಿ ನಿಮಗೆ. ಒಳ್ಳೆ ಕತೆ ಆಯಿತು. ಅದೇನು ನೀವು ಬೆಂಗಳೂರಿಗೆ ಮೈಸೂರಿಗೆ ಬಂದಾಗೆಲ್ಲ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀರಂತಲ್ಲ ಕಾಫಿ ಕುಡಿಯೋಕ್ಕೆ ನೀವು? ಅಲ್ಲಿ ಒಂದು ಎಲ್ಲ ಇದೆಯಂತೆ, ಯಾವುದೋ ಹೋಟ್ಲ್ ಇದೆಯಂತೆ ಮೈಸೂರು ರಿಪ್ಲೇಸ್ಮೆಂಟ್ ಅಂತ ಜೂ ಹತ್ರ ಒಂದು ಹೋಟ್ಲಿದೆ. ಅಲ್ಲಿ ಹೋಗ್ತೀರಾ? ನಾರ್ಮಲಿ ಅಲ್ಲಿ ಹೋಗ್ತೀನಿ. ಇನ್ನು ಬಿಟ್ಟಿಲ್ಲ. ಇಲ್ಲದೆ ಹೋದರೆ ತಿಂಡಿ ತಿನ್ನಕ್ಕೆ ಹೋದರೆ ಬೆಳಿಗ್ಗೆ ಯಾವತ್ತಾರು ಒಂದೊಂದು ದಿನ ಅಪರೂಪವಾಗಿ ಮೈಲಾರಿ ಹೋಟ್ಲಿಗೆ ಹೋಗ್ತೀನಿ. ಸೊ ಯು ಆರ್ ನಾಟ್ ಟೆನ್ಸ್ಡ್ ಅಪ್? ನಿಮಗೆ ನಾನು ಟೆನ್ಸ್ ಅಪ್ ಆಗಿದ್ದೀನಿ ಅಂತೇನು ಅನ್ನಿಸ್ತಿಲ್ವಾ? ಏನು, ಕೂಲಾಗಿದ್ದೀರಾ? ಕೂಲಾಗಿದ್ದೀನಿ ನಾನು. ಯಾವ ಒತ್ತಡನೂ ಇಲ್ವಾ? ಯಾವ ಒತ್ತಡನೂ ಇಲ್ಲ. ಅಷ್ಟೇನಾ? ಹೌದೌದು. ಯು ನೋ ಮೀ ವೆರಿ ವೆಲ್. ಐ ನೋ ಯು ವೆಲ್. ಬಟ್ ಜನ ಎಲ್ಲ ಮಾತಾಡ್ತಿದ್ದು, ಸಿದ್ದರಾಮಯ್ಯ ಈ ಸರಿ ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದಾರೆ, ಈ ಸರಿ ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿದ್ದಾರೆ, ಈ ಸರಿ ಅವರು ವಿಪರೀತ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ, ಏನೂ ಹೆಚ್ಚು ಕಡಿಮೆ ಆಗಿದೆ ಸರ್. ನಾನು ಜನಗಳಿಗೆ ರಾಂಗ್ ಇನ್ಫಾರ್ಮೇಷನ್ ಹೋಗಬಾರ್ದು. ಪರ್ಸೆಪ್ಷನ್ನು ಇವರು ಟ್ರೈ ಮಾಡ್ತಾ ಇದ್ದಾರೆ ಚೇಂಜ್ ಮಾಡೋಕ್ಕೆ. ಅವೆಲ್ಲ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಕೂಡ ಎಚ್ಚರಿಕೆಯಿಂದ ಹೆಜ್ಜೆ. ಸೊ ಇಡಿನವ್ರು ನಾಳೆ ಏನಾರು ತಪ್ಪಿ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಬಂದರೆ ಯು ವಿಲ್ ಫೇಸ್ ದೆಮ್ ಲೀಗಲಿ, ಬಟ್ ಪೊಲಿಟಿಕಲಿ ನಥಿಂಗ್ ವಿಲ್ ಚೇಂಜ್. ಐ ವಿಲ್ ಫೈಟ್ ಬೋತ್ ಲೀಗಲಿ ಆ್ಯಂಡ್ ಪೊಲಿಟಿಕಲಿ ಬಿಕಾಸ್ ದೇರ್ ಇಸ್ ನೋ ಟ್ರೂತ್. There is no truth, absolutely, either in the complaint of Abraham or the allegation made by BJP and JDS. ಬಟ್ ನಾನು ಆಗಲೇ ಹೇಳ್ದಂಗೆ ಮಾರಲಿ ಎಥಿಕಲಿ ನನ್ನ ಪೊಲಿಟಿಕಲ್ ಲೈಫನ್ನು ಅಷ್ಟೇ ಕ್ಲೀನಾಗಿ ಉಳಿಸ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಸನ್ನಿವೇಶ ಬಂದರೆ ನಮಗೆ ಲೀಗಲಿ ಬರಬೇಕಾದ ಪರಿಹಾರ ಕೊಡಿ. ಅದೇನು ಕೊಟ್ಟಿದ್ದೀವಿ ಅಂತೀರಿ, ತಗೊಳ್ಳಿ. Yes, if they want to take it back, let them take it back. ನೀವು ಅಂದ್ಕೊಂಡಿದ್ರಾ ನಾನು ಈ ಥರದ್ದೊಂದು ಸನ್ನಿವೇಶಕ್ಕೆ ಸಿಗಾಕೋತೀನಿ ಅಂತ? I never thought of it. ನಾನು ಅಂದ್ಕೊಂಡಿರಲಿಲ್ಲ. ನಾನು ಅದಕ್ಕೆ ಆರಂಭದಲ್ಲಿ ಅದನ್ನು ಹೇಳಿದೆ. Because it is not a recent occurrence. 21 ಸೈಟ್ ಕೊಟ್ಟಿರೋದು ನನಗೆ. ಈಗ ಮೊನ್ನೆ ಎಲ್ಲ ಆಗಿರೋದು. ದಟ್ ಇಸ್ ವೈ ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಯಾಕೆ ಕೊಡಲಿಲ್ಲ ಅಂತಂದ್ರೆ ನಿಯಮಾವಳಿಗಳಿಗೆ ವಿರುದ್ಧವಾಗಿ. ನಿಮ್ಗೆ ಏನಾಗ್ತಿತ್ತು ಕೊಟ್ಟಿದ್ದಿದ್ರೆ? ಅಲ್ಲ, ಏನೇನು ಮಾತಾಡ್ತೀರಿ? ನಾನೆಲ್ಲ ತೀರ್ಮಾನ ಮಾಡೋದು ಸ್ಪೀಕರ್. ಯು ಶುಡ್ ಹ್ಯಾವ್ ಟೋಲ್ಡ್ ಸ್ಪೀಕರ್ ಐ ಆಮ್ ಪ್ರಿಪೇರ್ಡ್. ವೈರಿ ಅದು ಯಾರು ಏನೇನು ಮಾತಾಡ್ತಾರೆ ಕೊಟ್ಬಿಡ್ತೀನಿ. ಯಾಕಂತಂದ್ರೆ ನಮ್ಮ ಲಾ ಮಿನಿಸ್ಟ್ರು ನಿಯಮಾವಳಿಗಳನ್ನ ಓದಿ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಇದು ಬರಲ್ಲ, ಚರ್ಚೆ ಮಾಡಕ್ಕೆ. ಲಾ ಮಿನಿಸ್ಟರ್ ಇಸ್ ಎಚ್ ಕೆ ಪಾಟೀಲ್. ಹಾಂ, ಲಾ ಪ್ರಕಾರ ಕರೆಕ್ಟು. ಜನರಲಿ ನಾವು ವಿ ಡೋಂಟ್ ಎಕ್ಸ್ಪೆಕ್ಟ್ ಯು ಪೀಪಲ್ ಟು ರನ್ ಅವೇ ಫ್ರಮ್ ಡಿಸ್ಕಷನ್ಸ್. ಈಗ ರನ್ ಅವೇ ಮಾಡೋಕ್ಕೆ ಹೋಗಲಿಲ್ಲ. ಈಗ ಇದನ್ನು ಮಾಡಿದಾಗ ಚರ್ಚೆ ಮಾಡಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಚರ್ಚೆ ಆಗಲಿಲ್ಲ. ಇದನ್ನು ನೀವು ಕಾನೂನಿಗೆ ವಿರುದ್ಧವಾಗಿ ಮಾಡೋಕ್ಕೆ ಹೋದರೆ ಬೇರೆ ರೂಪದಲ್ಲಿ ತಗೊಬರ್ರಿ. ಬಟ್ ನಾಟ್ ಆಸ್ ಅಡ್ಜರ್ಮೆಂಟ್ ಮೋಷನ್ ಮೂಲಕ ಬರಲ್ಲ. ನಮ್ಮ ಪ್ರಕಾರ ಸಿದ್ದರಾಮಯ್ಯನವರು ಈಗ ನಾವು ಹಾಕಿದ ಬಲೆಗೆ ಅಥವಾ ಅವರೇ ಹಾಕ್ಕೊಂಡಿದ್ದ ಬಲೆಗೆ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನುವವರಿಗೆ ಈಗ ನಿಮ್ಮ ಮೆಸೇಜ್ ಏನು? ನಾನು ಯಾವ ಇದಕ್ಕೂ ಸಿಕ್ಕಾಕೊಂಡಿಲ್ಲ, ಬಲೆಗೂ ಸಿಕ್ಕಾಕೊಂಡಿಲ್ಲ. ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ.
ನನಗೆ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರನ ದುರ್ಬಲಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಡಿಸ್ಲಾಜ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಯತ್ನಗಳನ್ನು ನಾನು ಲೀಗಲಿ ಪೊಲಿಟಿಕಲಿ ಎದುರಿಸಲಿಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ತಯಾರಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಒಂದಿಷ್ಟು ಕಾಲ ನಾನು ಮಾತನಾಡಿದ್ದು ನಿಮಗೆ ತಲುಪಿದೆ ಮೆಸೇಜ್ ಅಂತ ಕಾಣುತ್ತೆ. ನನ್ನನ್ನು ಆರಂಭದ ದಿನದಿಂದ ಈ ಪ್ರಕರಣದಲ್ಲಿ ಕಾಡ್ತಾ ಇರೋದು ಒಂದೇ ಒಂದು ನನ್ನನ್ನು ಕಾಡ್ತಿರೋದು. ಸಾಮಾನ್ಯವಾಗಿ ನಿಮಗೆ ಗೊತ್ತು, ರಾಜಕಾರಣಿಗಳ ವಿಚಾರ ಬಂದರೆ ನಾನೊಂದು ಸ್ವಲ್ಪ ಆಕ್ರೋಶ ಮತ್ತು ಆವೇಶ ಮತ್ತು ವಿಪರೀತವಾದ ಕೋಪ ಎಲ್ಲದಕ್ಕೂ ಹೋಗ್ಬಿಡ್ತೀನಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ನನಗೆ ಈ ಪ್ರಕರಣದಲ್ಲಿ ಅವತ್ತಿಂದ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾನೇ ಇತ್ತು. ಈಸ್ ಶಿ ಲೀಗಲಿ ಎಂಟೈಟಲ್ಡ್ ಆರ್ ನಾಟ್ ಈಸ್ ಎ ಸಿಂಪಲ್ ಕ್ವಶನ್. ಇಫ್ ಶಿ ಈಸ್ ಎಂಟೈಟಲ್ಡ್ ಇನ್ ವಾಟ್ ವೇ, ಯಾವ ರೂಪದಲ್ಲಿ? ಇಲ್ಲವೇ ಇಲ್ಲ ಎನ್ನುವುದಾದರೆ ಇಲ್ಲ ಅಂತ ಹೇಳಿ ತಿರಸ್ಕರಿಸಲು ಇರುವ ಸಮಸ್ಯೆ ಏನು ಅನ್ನೋದೇ ನನ್ನನ್ನು ಅವತ್ತಿಂದ ಇವತ್ತುವರೆಗೂ ಕಾಡ್ತಾ ಇರೋಂಥದ್ದು ಆ್ಯಸ್ ಎ ಸಿವಿಲ್ ಡಿಸ್ಪ್ಯೂಟ್. ಸ್ಟಿಲ್ ಪೊಲಿಟಿಕಲ್ ಇಶ್ಯೂ ಆಗಿದ್ದರಿಂದ ನಾನಿವತ್ತು ಐ ಟುಕ್ ಲಿಬರ್ಟಿ ಟು ಟಾಕ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್. ತಮಗೆ ನಮಸ್ಕಾರ ಮತ್ತು ಧನ್ಯವಾದಗಳು. ನನಗೆ ಇಷ್ಟು ಸಮಯವನ್ನು ತಾವು ಥ್ಯಾಂಕ್ ಯು. ರಾಜ್ಯದ ಜನ ನೀವು ಇದನ್ನು ನೋಡ್ತಾ ಇರ್ತೀರಿ. ಇದರಲ್ಲಿ ಆವೇಶ, ರಾಗ, ದ್ವೇಷದ ಪ್ರಶ್ನೆ ಅಲ್ಲ. ಇದು ಕಾನೂನಿನ ಪರಿವ್ಯಾಪ್ತಿಯ ಒಳಗೆ ದಾಖಲೆಗಳನ್ನು ನಾವು ಯಾವ್ಯಾವ ಹೇಗೆ ಅರ್ಥೈಸ್ತೀವಿ ಅದು ಹಾಗಿದ್ದಂಗಿದೆ. ಅದು ಸರಿಯಾದ ರೀತಿ ಅರ್ಥೈಸುವಂತಾಗಲಿ ಅಂತ ನನ್ನ ಭಾವನೆ. ರಾಜ್ಯದ ಜನರಿಗೆ ಸತ್ಯ ಮುಟ್ಲಿ ಅನ್ನೋದು ನಮ್ಮ ಆಶಯ. ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ.